ನಗರವು ಭಾರೀ ಮಳೆಯಲ್ಲಿ ತೊಯ್ದು ನಿಂತಿತ್ತು. ರಾತ್ರಿಯ ಯಾಮಗಳಲ್ಲಿ ಯಾವಾಗಲೋ ಶುರುವಾದ ಮಳೆಗೆ ಶಮನವಾಗುವ ಯಾವ ಲಕ್ಷಣವೂ ಇರಲಿಲ್ಲ. ಅವನ ಮರ್ಸಿಡೀಸ್ ಕಾರಿನ ವೈಪರ್ಗಳಿಗೆ ಒಂದು ಕ್ಷಣವೂ ವಿಶ್ರಾಂತಿ ಇರಲಿಲ್ಲ. ಕಿಟಕಿಯ ಗಾಜಿನ ಮೂಲಕ ಮುಂದಿನ ದೃಶ್ಯವನ್ನು ಮಳೆಹನಿಗಳು ಕೀರಿಕೊಂಡು ಹೋಗುತ್ತಿದ್ದವು. ರೇಡಿಯೋದಲ್ಲಿ ಗಜಲ್ನ ಸೌಮ್ಯವಾದ ಈಣವು ತೇಲಿ ಬರುತ್ತಿದ್ದರೂ ಆದಿಲ್ನ ಗಮನವೆಲ್ಲ ಮುಂದಿನ ರಸ್ತೆಯ ಮೇಲೆಯೇ ಇತ್ತು. ಒಂದು ದೊಡ್ಡ ವ್ಯಾಪಾರದ ಸಭೆಯನ್ನು ಮುಗಿಸಿ ತನ್ನ ಫ್ಲಾಟ್ಗೆ ಮರಳುತ್ತಿದ್ದನವನು. ಯಶಸ್ವಿ ಉದ್ಯಮಿಯಾಗಿ ಇಂತಹ ರಾತ್ರಿಯ ಪ್ರಯಾಣಗಳು ಈಗ ಅವನಿಗೆ ರೂಢಿಯಾಗಿತ್ತು. ಹಠಾತ್ ಆಗಿಯೇ ಅವನು ಆ ದೃಶ್ಯವನ್ನು ಕಂಡನು. ನಗರದ ಮುಖ್ಯ ರಸ್ತೆಯ ಒಡ್ಡಿನಲ್ಲಿರುವ ಜನರಿಲ್ಲದ ಬಸ್ ನಿಲ್ದಾಣದ ಕಾಂಕ್ರೀಟ್ ನೆಲದ ಮೇಲೆ ಒಬ್ಬ ಸ್ತ್ರೀರೂಪವು ಮಳೆಯನ್ನು ಚಳಿಯನ್ನು ಲಕ್ಷಿಸದೆ ಕುಗ್ಗಿಕೊಂಡು ಕುಳಿತಿತ್ತು. ಅವಳ ದೇಹವೆಲ್ಲ ಒದ್ದೆಯಾಗಿತ್ತು. ಚಳಿಯಿಂದ ದೇಹವು ಸ್ವಲ್ಪವೇ ವಿರಾಮವಿಲ್ಲದೆ ಕಂಪಿಸುತ್ತಿರುವಂತೆ ತೋರಿತು. ಆದಿಲ್ನ ಮನಸ್ಸಿನಲ್ಲಿ ಒಂದು ಕ್ಷಣ ಕರುಣೆಯ ಅಲೆಯೊಂದು ಎದ್ದಿತು. ಈ ನಗರದಲ್ಲಿ ಇಂತಹ ದೃಶ್ಯಗಳು ಹೊಸದೇನೂ ಅಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕಥೆಗಳಿರುತ್ತವೆ. ಎಲ್ಲರ ಹಿಂದೆಯೂ ಹೋಗುತ್ತಿದ್ದರೆ ತಾನು ಎಲ್ಲಿಯೂ ತಲುಪಲಾರೆ ಎಂದು ಅವನು ತನ್ನೊಳಗೆ ಹೇಳಿಕೊಂಡನು. ಕಾರಿನ ವೇಗವನ್ನು ಕಡಿಮೆ ಮಾಡದೆ ಮುಂದೆ ಹೋಗಲು ಅವನು ನಿರ್ಧರಿಸಿದನು. ಆದರೆ ಏನೋ ಒಂದು ಶಕ್ತಿಯು ಅವನನ್ನು ಹಿಂದಕ್ಕೆ ಎಳೆಯಿತು. ಆ ರೂಪಕ್ಕೆ ಒಂದು ವಿಚಿತ್ರವಾದ ಪರಿಚಿತತೆ. ಕಾರಿನ ಹೆಡ್ಲೈಟ್ನ ತೀವ್ರವಾದ ಬೆಳಕು ಆ ಬಸ್ ನಿಲ್ದಾಣದ ಮೇಲೆ ಬಿದ್ದಾಗ ಒಂದು ಕ್ಷಣಕ್ಕೆ ಆ ಮುಖವನ್ನು ಅವನು ಕಂಡನು. ಎದೆಯೊಳಗೆ ಒಂದು ಮಿಂಚು ಮಿಂಚಿತು. ಅದೇ ಮುಖ. ಕಾಲವು ಕರಿಯ ಗೆರೆಗಳನ್ನು ಹಾಕಿದ್ದರೂ ಆ ಕಣ್ಣುಗಳಲ್ಲಿನ ಗಾಂಭೀರ್ಯವೂ ಮಾಸಿರಲಿಲ್ಲ. ಜ್ಞಾಪಕಗಳ ಪುಸ್ತಕದ ಧೂಳಿನಿಂದ ಕೂಡಿದ ಪುಟಗಳು ಒಂದೊಂದಾಗಿ ಗಾಳಿಯಲ್ಲಿ ತೇಲಿದವು. 15 ವರ್ಷಗಳ ಹಿಂದಕ್ಕೆ ಹೈಸ್ಕೂಲಿನ 9ನೇ ತರಗತಿಯ ಸಿ ವಿಭಾಗಕ್ಕೆ ಅವನ ಮನಸ್ಸು ಸಂಚರಿಸಿತು. ಜಮೀಲಾ ಟೀಚರ್. ಅವನ ತುಟಿಗಳು ಅರಿಯದೆ ಮಂತ್ರಿಸಿದವು. ತರಗತಿಯ ಕೊನೆಯ ಬೆಂಚಿನಲ್ಲಿ ಕುಳಿತು ಯಾರೊಂದಿಗೂ ಮಾತನಾಡದ, ಯಾವಾಗಲೂ ಹೊರಗೆ ಕಣ್ಣಿಟ್ಟು ಕುಳಿತಿರುತ್ತಿದ್ದ ಆ ಹುಡುಗನನ್ನು ಅತೀವವಾಗಿ ಗದರಿಸುತ್ತಿದ್ದ, ಅವನ ಮೌನವನ್ನು ದುರಹಂಕಾರವೆಂದು ಶಿಕ್ಷೆಯಿಡುತ್ತಿದ್ದ ಜಮೀಲಾ ಟೀಚರ್. ಹರಿದ ಯೂನಿಫಾರ್ಮ್ನ ಹೆಸರಿನಲ್ಲಿ ಮಧ್ಯಾಹ್ನ ಏನೂ ತಿನ್ನಲಿಲ್ಲವೆಂಬ ಕಾರಣಕ್ಕೆ ಆಟಕ್ಕೆ ಹೋಗದೆ ತರಗತಿಯಲ್ಲಿ ಕುಳಿತಿದ್ದಕ್ಕೆ, ಪ್ರಶ್ನೆಗಳಿಗೆ ಉತ್ತರ ನೀಡದಿದ್ದಕ್ಕೆ ಎಷ್ಟೋ ಸಾರಿ ಟೀಚರ್ ಅವನನ್ನು ಇತರರ ಮುಂದೆ ಚಿಕ್ಕದಾಗಿಸಿದ್ದರು. ನಿನ್ನಿಂದ ಏನೂ ಆಗಲಾರದು ಎಂದು ಟೀಚರ್ ಹೇಳಿದ ಮಾತುಗಳು ಒಂದು ಬೆಂಕಿಯ ಕಿಡಿಯಂತೆ ವರ್ಷಗಳಿಂದ ಅವನ ಒಳಗೆ ಉರಿಯುತ್ತಿತ್ತು. ಆದಿಲ್ನ ಕೈಗಳು ಸ್ಟೀರಿಂಗ್ ವೀಲ್ನಲ್ಲಿ ಬಿಗಿಯಾದವು. ಒಂದು ಕ್ಷಣ ಆ ಹಳೆಯ ಗಾಯಗಳೆಲ್ಲ ಒಮ್ಮೆಗೆ ಕೆರಳಿ ಒಡೆದವು. ಇದು ದೇವರು ನೀಡಿದ ಅವಕಾಶ. ತನ್ನನ್ನು ತಿರಸ್ಕರಿಸಿದ ಆ ಸ್ತ್ರೀ ಇಂದು ರಸ್ತೆಯಲ್ಲಿ ಒಂದು ಹೊತ್ತಿನ ಆಹಾರಕ್ಕೂ ದಾರಿಯಿಲ್ಲದೆ. ಅವರನ್ನು ಕಾಣದಂತೆ ನಟಿಸಿ ಈ ಕಾರನ್ನು ಮುಂದಕ್ಕೆ ಓಡಿಸಬೇಕು. ಅದು ಕಾಲವು ಇಟ್ಟುಕೊಂಡಿರುವ ಅತ್ಯಂತ ಮಧುರವಾದ ಸೇಡಾಗಿರುತ್ತದೆ. ಅವನ ಕಾಲುಗಳು ಆಕ್ಸಿಲರೇಟರ್ ಮೇಲೆ ಒತ್ತಿದವು. ಕಾರು ಮುಂದಕ್ಕೆ ಸಾಗಲಾರಂಭಿಸಿತು. ಆದರೆ ರಿಯರ್ ವ್ಯೂ ಮಿರರ್ನ ಮೂಲಕ ಅವನು ಆ ರೂಪವನ್ನು ಮತ್ತೊಮ್ಮೆ ನೋಡಿದನು. ಮಳೆಯಲ್ಲಿ ಒದ್ದೆಯಾಗಿ ಚಳಿಯಿಂದ ಕಂಪಿಸುತ್ತಾ ಅಸಹಾಯಕವಾಗಿರುವ ಒಬ್ಬ ತಾಯಿ. ಒಂದು ಕಾಲದಲ್ಲಿ ತಾನು ಅನುಭವಿಸಿದ ಅದೇ ಅಸಹಾಯಕತೆಯೇ ಆ ಕಣ್ಣುಗಳಲ್ಲಿ ಇದೆಯಲ್ಲವೇ? ಹಸಿವಿನ ತೀವ್ರತೆಯನ್ನು ಕಲಿಸಿದ್ದು ಬಡತನವಾದರೆ ಅವಮಾನದ ನೋವನ್ನು ಕಲಿಸಿದ್ದು ಈ ಸ್ತ್ರೀಯಾಗಿತ್ತು. ಆದರೆ ಇಂದು ಅವರ ಸ್ಥಿತಿಯು ತನ್ನಗಿಂತ ಎಷ್ಟೋ ದಯನೀಯವಾಗಿದೆ. ಒಬ್ಬನಿಗೆ ಕಷ್ಟವಾದಾಗ ಸಹಾಯ ಮಾಡುವವನೇ ನಿಜವಾದ ಮುಮಿನ್. ಚಿಕ್ಕಂದಿನಲ್ಲಿ ತಂದೆ ಹೇಳಿಕೊಟ್ಟ ಮಾತುಗಳು ಅವನ ಕಿವಿಗಳಲ್ಲಿ ಗುಂಗಿತು. ಎಷ್ಟೇ ದೊಡ್ಡ ಶತ್ರುವಾದರೂ ಅವರು ಅಸಹಾಯಕರಾಗಿದ್ದರೆ ಕೈಬಿಡಬಾರದೆಂಬ ಪಾಠ. ಆದಿಲ್ನ ಒಳಗಿನ ಮನುಷ್ಯನು ಗೆದ್ದನು. ಸೇಡಿನ ಕಿಡಿಗಳನ್ನು ಅವನು ಕರುಣೆಯ ಕಣ್ಣೀರಿನಿಂದ ಆರಿಸಿದನು. ಅವನು ಕಾರನ್ನು ರಸ್ತೆಯ ಒಂದು ಬದಿಗೆ ಒರಗಿಸಿ ನಿಲ್ಲಿಸಿದನು. ಹಿಂದಿನ ಸೀಟಿನಲ್ಲಿದ್ದ ದೊಡ್ಡ ಛತ್ರಿಯನ್ನು ತೆಗೆದುಕೊಂಡು ಕಾರಿನಿಂದ ಇಳಿದು ಆ ಬಸ್ ನಿಲ್ದಾಣವನ್ನು ಗುರಿಯಾಗಿರಿಸಿಕೊಂಡು ನಡೆದನು. ಪ್ರತಿಯೊಂದು ಹೆಜ್ಜೆಗೂ ವರ್ಷಗಳ ಭಾರವಿತ್ತು. ಅವನು ಅವರ ಮುಂದೆ ಚೆನ್ನಾಗಿ ಛತ್ರಿಯನ್ನು ತೆರೆದನು. ಮಳೆಹನಿಗಳು ದೇಹದ ಮೇಲೆ ಬೀಳುವುದು ನಿಂತಾಗ ಅವರು ಧೀರವಾಗಿ ತಲೆಯನ್ನು ಎತ್ತಿ ನೋಡಿದರು. ಮುಂದೆ ಛತ್ರಿಯನ್ನು ಹಿಡಿದು ನಿಂತಿರುವ ಅಪರಿಚಿತ ಯುವಕನನ್ನು ಅವರು ಸಂಶಯದಿಂದ ನೋಡಿದರು. ಅವನ ದುಬಾರಿ ಉಡುಗೆಗಳು ಮತ್ತು ಹಿಂದೆ ನಿಲ್ಲಿಸಿರುವ ಕಾರು ಅವರ ಕಣ್ಣುಗಳಲ್ಲಿ ಭಯವನ್ನು ತುಂಬಿತು. ಅಮ್ಮ, ಎಲ್ಲಿಗೆ ಹೋಗಬೇಕು? ಆದಿಲ್ ಸೌಮ್ಯವಾಗಿ ಕೇಳಿದನು. ಅವನ ಧ್ವನಿಯು ಮಳೆಯ ಗುಡುಗಿನಲ್ಲಿ ಮುಳುಗಿ ಹೋಗಿತ್ತು. ಅವರು ಉತ್ತರಿಸಲಿಲ್ಲ. ಬದಲಿಗೆ ಎದ್ದೇಳಲು ಒಂದು ಪ್ರಯತ್ನ ಮಾಡಿದರು. ಆದರೆ ಚಳಿಯು ಹಸಿವು ದಣಿಸಿದ ದೇಹವು ಅವರನ್ನು ಕೇಳಲಿಲ್ಲ. ಹೆದರಬೇಡಿ,
ನಾನು ಸಹಾಯ ಮಾಡಲು ಬಂದಿದ್ದೇನೆ. ಈ ಮಳೆಯಲ್ಲಿ ಇಲ್ಲಿ ಹೀಗೆ ಕುಳಿತಿರುವುದು ಸರಿಯಲ್ಲ. ನನಗೆ ಹೋಗಲು ಯಾವುದೇ ಸ್ಥಳವಿಲ್ಲ ಮಗನೇ, ಸೌಮ್ಯವಾದ ಧ್ವನಿಯಲ್ಲಿ ಅವರು ಹೇಳಿದರು. ಆ ಮಾತುಗಳಲ್ಲಿ ಒಂದು ಜೀವನದ ಸಂಪೂರ್ಣ ಕುಸಿತವಿತ್ತು. ಆದಿಲ್ ಒಂದು ಕ್ಷಣ ಮೌನವಾದನು. ನಂತರ ಧೀರವಾಗಿ ಅವರ ಬಳಿಗೆ ಕುಳಿತು ಕೇಳಿದನು, ಟೀಚರ್, ನನ್ನನ್ನು ನೆನಪಿದೆಯೇ? ಟೀಚರ್ ಎಂಬ ಆ ಕರೆಯಲ್ಲಿ ಅವರು ನೆಟ್ಟಿದರು. ಆ ಯುವಕನ ಮುಖದ ಕಡೆಗೆ ಅವರು ಗಮನವಿಟ್ಟು ನೋಡಿದರು. ಜ್ಞಾಪಕಗಳ ನಡುವೆ ಎಲ್ಲೋ ಮರೆಯಾದ ಒಂದು ಮುಖ. ನಾನೇ ಆದಿಲ್. ಟೀಚರ್ನ ತರಗತಿಯಲ್ಲಿ ಕೊನೆಯ ಬೆಂಚಿನಲ್ಲಿ ಕುಳಿತಿದ್ದ ಜಮೀಲಾ ಟೀಚರ್ನ ಕಣ್ಣುಗಳು ವಿಶಾಲವಾದವು. ಜ್ಞಾಪಕದ ಪರದೆಗಳು ಒಂದೊಂದಾಗಿ ಸರಿದವು. ಮುಂದೆ ಕುಳಿತಿರುವವನು ಅದೇ ಆದಿಲ್. ತಾನು ಯಾವಾಗಲೂ ಗದರಿಸುತ್ತಿದ್ದ ದುರಹಂಕಾರಿ ಎಂದು ಕರೆದಿದ್ದ, ಯಾವ ನಿರೀಕ್ಷೆಯೂ ಇಲ್ಲದವನೆಂದು ತೀರ್ಪು ಬರೆದಿದ್ದ ಆ ಹುಡುಗ. ಅವನ ಕಣ್ಣುಗಳ ಕಡೆಗೆ ನೋಡಲು ಅವರಿಗೆ ಶಕ್ತಿ ಇರಲಿಲ್ಲ. ಅವಮಾನದಿಂದ ಅವರ ಮುಖವು ಕೆಳಗೆ ಒರಗಿತು. ವರ್ಷಗಳ ನಂತರ ತಾನು ಅತೀವವಾಗಿ ತಿರಸ್ಕರಿಸಿದ ವಿದ್ಯಾರ್ಥಿಯ ಮುಂದೆ ಇಂತಹ ಒಂದು ರೂಪದಲ್ಲಿ. ಮಗನೇ, ಅವರ ಧ್ವನಿಯು ತಡವರಿತು. ಕಣ್ಣುಗಳಿಂದ ಬಿಸಿಯಾದ ಕಣ್ಣೀರು ಮಳೆನೀರಿನೊಂದಿಗೆ ಹರಿಯಿತು. ಎದ್ದೇಳಿ ಟೀಚರ್, ಆದಿಲ್ ಅವರ ಕೈಗಳನ್ನು ಹಿಡಿದನು. ನಾವು ಹೋಗೋಣ. ಎಲ್ಲಿಗೆ? ಅವರು ಅಸಹಾಯಕವಾಗಿ ಕೇಳಿದರು. ನನ್ನ ಮನೆಗೆ. ಉಳಿದ ವಿಷಯಗಳನ್ನು ಅಲ್ಲಿಗೆ ತಲುಪಿದ ಮೇಲೆ ಮಾತಾಡೋಣ. ಈ ಚಳಿಯಲ್ಲಿ ಇಲ್ಲಿ ಇದ್ದರೆ ಸರಿ ಹೋಗಲ್ಲ. ಜಮೀಲಾ ಟೀಚರ್ ಏನನ್ನೂ ಮಾತನಾಡಲಿಲ್ಲ. ವಿರೋಧಿಸಲು ಅವರಿಗೆ ಶಕ್ತಿಯಿರಲಿಲ್ಲ. ಅವಮಾನದ ಭಾರದಿಂದ ದಣಿದ ಆ ದೇಹವನ್ನು ಆದಿಲ್ ತಾಂಗಿಕೊಂಡು ಎದ್ದೇಳಿಸಿದನು. ತನ್ನ ಜೀವನದ ಅತಿದೊಡ್ಡ ಯಶಸ್ಸಿನ ಪ್ರತೀಕವಾದ ಐಷಾರಾಮಿ ಕಾರಿನ ಮುಂಭಾಗದ ಸೀಟಿಗೆ ತನ್ನ ವೈಫಲ್ಯದ ಪ್ರತೀಕವಾಗಿದ್ದ ಟೀಚರ್ನನ್ನು ಆದಿಲ್ ಧೀರವಾಗಿ ಕೂರಿಸಿದನು. ಕಾರು ಮತ್ತೆ ನಗರದ ರಸ್ತೆಯಲ್ಲಿ ಸಾಗಲಾರಂಭಿಸಿತು. ಗಜಲ್ನ ಈಣವು ಆಗಲೂ ಸೌಮ್ಯವಾಗಿತ್ತು. ಹೊರಗೆ ಮಳೆ ತಗ್ಗದೆ ಸುರಿಯುತ್ತಿತ್ತು. ಒಳಗೆ ಭಾರವಾದ ಮೌನವು ದಟ್ಟವಾಗಿ ಕವಿದಿತ್ತು. ಆ ಮೌನಕ್ಕೆ ವರ್ಷಗಳ ಹಳೆಯದಾದ ಹೇಳಲು ಮರೆತ ಹಲವು ಮಾತುಗಳ ಭಾರವಿತ್ತು. ನಗರದ ಅತ್ಯಂತ ದುಬಾರಿ ಅಪಾರ್ಟ್ಮೆಂಟ್ ಸಮುಚ್ಚಯಗಳಲ್ಲಿ ಒಂದರ ಬೇಸ್ಮೆಂಟ್ ಪಾರ್ಕಿಂಗ್ಗೆ ಆದಿಲ್ನ ಕಾರು ಜಾರಿಳಿಯಿತು. ತನಗಾಗಿ ಗುರುತಿಸಲಾದ ಪಾರ್ಕಿಂಗ್ ಸ್ಥಳದಲ್ಲಿ ಕಾರನ್ನು ನಿಲ್ಲಿಸಿ ಅವನು ಎಂಜಿನ್ ಆಫ್ ಮಾಡಿದನು. ಒಂದು ಕ್ಷಣ ಹೊರಗಿನ ಮಳೆಯ ಸೌಮ್ಯ ಶಬ್ದವೊಂದೇ ಇತ್ತು. ಅವಮಾನ ಮತ್ತು ದಣಿವಿನಿಂದ ಜಮೀಲಾ ಟೀಚರ್ ಸೀಟಿಗೆ ಒಂದಿಷ್ಟು ಒರಗಿಕೊಂಡು ಕುಳಿತಿದ್ದರು. ಅವರ ಒದ್ದೆಯಾದ ಉಡುಗೆಗಳು ದುಬಾರಿ ಲೆದರ್ ಸೀಟಿನ ಮೇಲೆ ಕಲೆಗಳನ್ನು ಬೀಳಿಸುತ್ತಿದ್ದವು. ನಾವಿಳಿಯೋಣ ಟೀಚರ್, ಆದಿಲ್ ಬಾಗಿಲನ್ನು ತೆರೆದುಕೊಂಡು ಹೇಳಿದನು. ಅವನು ತಾಂಗಿಕೊಂಡು ಇಳಿಸಿದಾಗ ಜಮೀಲಾ ಟೀಚರ್ ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿದರು. ಐಷಾರಾಮಿ ಕಾರುಗಳು ಸಾಲುಗಟ್ಟಿ ನಿಂತಿದ್ದವು. ಶುಚಿಯಾದ ಮತ್ತು ವೆಡಿಪ್ಪಿನ ನೆಲ. ಒಂದು ಕನಸಿನ ಲೋಕಕ್ಕೆ ಬಂದಂತೆ ಅವರಿಗೆ ತೋರಿತು. ಖಾಸಗಿ ಲಿಫ್ಟ್ನಲ್ಲಿ 14ನೇ ಮಾಡಿಗೆ ತಲುಪಿದಾಗ ಅವರ ಹೃದಯವು ಜೋರಾಗಿ ಬಡಿಯುತ್ತಿತ್ತು. ಡೋರ್ ಬೆಲ್ ಒತ್ತಿದಾಗ ಬಾಗಿಲನ್ನು ತೆರೆದದ್ದು ಸುಂದರಿಯಾದ ಒಬ್ಬ ಯುವತಿಯಾಗಿತ್ತು. ಆದಿಲ್ನ ಪತ್ನಿ ಫಾತಿಮಾ. ರಾತ್ರಿ ವೇಳೆಗೆ ಗಂಡನನ್ನು ನಿರೀಕ್ಷಿಸುತ್ತಿದ್ದ ಅವಳ ಮುಖದಲ್ಲಿನ ಚಲನವು ಒದ್ದೆಯಾಗಿ ನಿಂತಿರುವ ಅಪರಿಚಿತ ಸ್ತ್ರೀಯನ್ನು ಕಂಡಾಗ ಸ್ವಲ್ಪ ಆಶ್ಚರ್ಯಕ್ಕೆ ದಾರಿಮಾಡಿತು. ಆದಿಲ್, ಇವರು ಯಾರು? ಅವಳ ಕಣ್ಣುಗಳಲ್ಲಿ ಪ್ರಶ್ನೆಯೊಂದು ತುಂಬಿತು. ಫಾತಿಮಾ, ಇವರು ನನ್ನ ಟೀಚರ್ ಜಮೀಲಾ ಟೀಚರ್, ಆದಿಲ್ ಶಾಂತವಾಗಿ ಹೇಳಿದನು. ನಾನು ಬರುವ ದಾರಿಯಲ್ಲಿ ಕಂಡೆ. ಉಳಿದದ್ದೆಲ್ಲ ನಾನು ನಂತರ ಹೇಳುತ್ತೇನೆ. ಅಮ್ಮನಿಗೆ ಮೊದಲು ಒಣಗಿದ ಉಡುಗೆಗಳನ್ನಾದರೂ ಕೊಡು. ಫಾತಿಮಾ ಒಂದು ಕ್ಷಣ ಅವರಿಬ್ಬರನ್ನೂ ಮಾರಿ ಮಾರಿ ನೋಡಿದಳು. ವಿಷಯಗಳು ಸ್ಪಷ್ಟವಾಗಿರದಿದ್ದರೂ ಆ ಸ್ತ್ರೀಯ ದಯನೀಯ ಸ್ಥಿತಿಯನ್ನು ಕಂಡಾಗ ಅವಳ ಮನಸ್ಸು ಕರಗಿತು. ಅವಳು ನಗುಮೊಗದಿಂದ ಹೇಳಿದಳು, ಬನ್ನಿ ಅಮ್ಮ, ಒಳಗೆ ಬನ್ನಿ. ಅವರು ಟೀಚರ್ನನ್ನು ಒಂದು ಕೋಣೆಗೆ ಕರೆದೊಯ್ದರು. ಆದಿಲ್ನ ತಾಯಿಯ ಹಳೆಯ ಆದರೆ ಶುಚಿಯಾದ ಒಂದು ಜೊತೆ ಉಡುಗೆಗಳನ್ನು ನೀಡಿದರು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ಸೌಕರ್ಯವನ್ನು ಒದಗಿಸಿದರು. ಜಮೀಲಾ ಟೀಚರ್ಗೆ ಇದೆಲ್ಲವೂ ಒಂದು ಕನಸಿನಂತೆ ತೋರಿತು. ಪ್ರತಿಯೊಂದು ಕ್ಷಣಕ್ಕೂ ಅವಮಾನದಿಂದ ಅವರ ತಲೆಯು ಕೆಳಗೆ ಒರಗಿತು. ಸ್ನಾನ ಮಾಡಿ ಒಣಗಿದ ಉಡುಗೆಗಳನ್ನು ಧರಿಸಿ ಹೊರಬಂದಾಗ ಡೈನಿಂಗ್ ಟೇಬಲ್ನಲ್ಲಿ ಅವರಿಗಾಗಿ ಆವಿಯುಕ್ಕುತ್ತಿರುವ ಬಿಸಿಯಾದ ಕಂಜಿಯೂ ಪುಳಿಕೆಯೂ ಫಾತಿಮಾ ತಯಾರಿಸಿಟ್ಟಿದ್ದಳು. ಇದನ್ನೊಮ್ಮೆ ತಿನ್ನಿ ಅಮ್ಮ, ಒಳ್ಳೆಯ ಚಳಿಯಲ್ಲವೇ? ಫಾತಿಮಾ ಪ್ರೀತಿಯಿಂದ ಹೇಳಿದಳು. ಒಂದು ಚಮಚ ಕಂಜಿಯನ್ನು ತೆಗೆದು ಬಾಯ್ಗಿಟ್ಟಾಗ ಜಮೀಲಾ ಟೀಚರ್ನ ಕಣ್ಣುಗಳು ತುಂಬಿ ಬಂದವು. ಎಷ್ಟು ದಿನಗಳಿಂದ ಇಂತಹ ಪ್ರೀತಿಯಿಂದ ಒಂದು ತುತ್ತು ಆಹಾರವೂ ಮುಂದೆ ಬಂದಿರಲಿಲ್ಲ.
ಆ ಬಿಸಿಯಾದ ಆಹಾರವು ಒಳಗೆ ಇಳಿಯುತ್ತಿದ್ದಂತೆ ಆದಿಲ್ನ ಮನಸ್ಸಿಗೆ ಮತ್ತೊಂದು ಜ್ಞಾಪಕವು ಒರಗಿತು. 15 ವರ್ಷಗಳ ಹಿಂದೆ ಮಧ್ಯಾಹ್ನದ ಊಟಕ್ಕೆ ಗಂಟೆಯು ಮೊಳಗಿತು. ತರಗತಿಯ ಕೂಡಿಗಳೆಲ್ಲ ತಮ್ಮ ಊಟದ ಪಾತ್ರೆಗಳೊಂದಿಗೆ ಹೊರಗೆ ಓಡಿದರು. ಆದಿಲ್ ಮಾತ್ರ ಬೆಂಚಿನಲ್ಲಿ ಚಲಿಸದೆ ಕುಳಿತಿದ್ದನು. ಅವನ ಹೊಟ್ಟೆಯಲ್ಲಿ ಹಸಿವಿನ ಬೆಂಕಿಯೂ ಉರಿಯುತ್ತಿತ್ತು. ಹಿಂದಿನ ರಾತ್ರಿಯಿಂದ ಬಾಕಿಯಾದ ಕಂಜಿನೀರನ್ನು ಕುಡಿದು ಅವನು ಶಾಲೆಗೆ ಬಂದಿದ್ದನು. ಮನೆಯಲ್ಲಿ ಬೇರೆ ಏನೂ ಇರಲಿಲ್ಲ. ಇತರರ ಪಾತ್ರೆಗಳಿಂದ ಬರುತ್ತಿದ್ದ ಬಿರಿಯಾನಿಯ ಮತ್ತು ತುಪ್ಪದ ಅನ್ನದ ಮಾಂಸದ ವಾಸನೆಯು ಅವನ ಹಸಿವನ್ನು ಇಮ್ಮಡಿಗೊಳಿಸಿತು. ಆ ದಿನ ಮಧ್ಯಾಹ್ನದ ನಂತರ ಗಣಿತದ ತರಗತಿಯಾಗಿತ್ತು. ಜಮೀಲಾ ಟೀಚರ್ ತರಗತಿಯನ್ನು ತೆಗೆದುಕೊಂಡಿದ್ದರು. ಹಸಿವಿನಿಂದ ಬೋರ್ಡ್ನ ಮೇಲೆ ಬರೆಯಲಾದ ಸಂಖ್ಯೆಗಳು ಯಾವುದೂ ಅವನ ತಲೆಗೆ ಹೋಗುತ್ತಿರಲಿಲ್ಲ. ಅವನು ಅರಿಯದೆ ಬೆಂಚಿನ ಮೇಲೆ ತಲೆಯಿಟ್ಟು ಮಲಗಿಬಿಟ್ಟನು. ಗುರುಗಂಟಲಿನ ಕೂಗು ಕೇಳಿ ಅವನು ಗಾಬರಿಯಿಂದ ಎಚ್ಚರಗೊಂಡ. ಇಡೀ ತರಗತಿಯೇ ಅವನನ್ನು ನೋಡಿ ನಗುತ್ತಿತ್ತು. ಮನೆಯಿಂದ ತಿಂದು ತಿಂದು ಶಾಲೆಗೆ ಕಟ್ಟಿಕೊಂಡು ಬಂದಿಯಾ? ಓದಲು ಬಂದಿಯಾ ಅಥವಾ ಮಲಗಲು ಬಂದಿಯಾ? ಗಮನ ಕೊಡಲು ಆಸಕ್ತಿಯಿಲ್ಲದಿದ್ದರೆ ಹೊರಗೆ ಹೋಗು. ಅವನ ಕಣ್ಣುಗಳು ತುಂಬಿಕೊಂಡವು. ಹಸಿವಿನಿಂದ ಟೀಚರ್ ಎಂದು ಹೇಳಲು ನಾಲಿಗೆ ಎತ್ತಲಿಲ್ಲ. ಅವಮಾನದಿಂದ ಅವನು ತಲೆ ತಗ್ಗಿಸಿ ನಿಂತ. ಆ ದಿನವೆಲ್ಲ ಹಸಿವಿಗಿಂತ ದೊಡ್ಡ ನೋವು ಆ ಮಾತುಗಳಿಗಿತ್ತು. ಆದಿಲ್, ಏನಾಯಿತು? ಫಾತಿಮಾಳ ಒಂದು ಪ್ರಶ್ನೆಯೇ ಅವನನ್ನು ಆ ಜ್ಞಾಪಕಗಳಿಂದ ಎಚ್ಚರಗೊಳಿಸಿತು. ಅವನ ಕಣ್ಣುಗಳು ಸ್ವಲ್ಪ ಒದ್ದೆಯಾಗಿದ್ದವು. ಏನಿಲ್ಲ, ಅವನು ಕೃತಕವಾದ ನಗುವಿನೊಂದಿಗೆ ಹೇಳಿದ. ಜಮೀಲಾ ಟೀಚರ್ ಊಟ ಮುಗಿಸಿದ್ದರು. ಅವರ ಮುಖದಲ್ಲಿ ಸ್ವಲ್ಪ ಬೆಳಕು ಕಾಣಿಸಿತು. ಫಾತಿಮಾ ಅವರಿಗೆ ಮಲಗಲು ವ್ಯವಸ್ಥೆ ಮಾಡಿಕೊಟ್ಟ. ಕೋಣೆಯ ಬೆಡ್ಗೆ ನೋಡಿ ಅವರು ಒಂದು ಕ್ಷಣ ನಿಂತರು. ತಮ್ಮ ಮಕ್ಕಳಿಂದ ಓಡಿಸಲ್ಪಟ್ಟ ನಂತರ ಕಳೆದ ಕೆಲವು ದಿನಗಳಿಂದ ತಣ್ಣಗಿನ ನೆಲದ ಮೇಲೆ ಬಸ್ ಸ್ಟಾಪ್ನಲ್ಲಿ ಮಲಗಿದ್ದರು. ಏನಾದರೂ ಬೇಕಾದರೆ ಕರೆಯಿರಿ ಎಂದು ಹೇಳಿ ಫಾತಿಮಾ ಹೋದಾಗ ಕೋಣೆಯಲ್ಲಿ ಆದಿಲ್ ಮತ್ತು ಟೀಚರ್ ಮಾತ್ರ ಉಳಿದರು. ಭಾರವಾದ ಮೌನ. ಆದಿಲ್ನೇ ಸಂಭಾಷಣೆ ಆರಂಭಿಸಿದ. ಟೀಚರ್, ಏನಾಯಿತು? ಮಕ್ಕಳೆಲ್ಲ ಎಲ್ಲಿದ್ದಾರೆ? ಆ ಪ್ರಶ್ನೆ ಕೇಳಿದ ಕೂಡಲೇ ಜಮೀಲಾ ಟೀಚರ್ರ ಕಣ್ಣುಗಳಿಂದ ತಡೆದುಕೊಂಡಿದ್ದ ದುಃಖವೆಲ್ಲ ಒಡ್ಡಿನಿಂದ ಒಡೆದಂತೆ ಹರಿಯತೊಡಗಿತು. ಅವರು ಒಂದು ಚಿಕ್ಕ ಮಗುವಿನಂತೆ ಗೋಳಾಡಿದರು. ಮಾತುಗಳು ಸಿಗದೆ ಅವರು ಪರದಾಡಿದರು. ಆದಿಲ್ ಅವರ ಪಕ್ಕದಲ್ಲಿ ಕುಳಿತ. ಅವನು ಏನೂ ಹೇಳಲಿಲ್ಲ. ಸಾಂತ್ವನಿಸಲು ಪ್ರಯತ್ನಿಸಲಿಲ್ಲ. ಆ ಕರಚಿಲಿಗೆ ಕೊನೆಯಾಗಲಿ ಎಂದು ಆದಿಲ್ ಕಾಯ್ದ. ಕೆಲವು ಕ್ಷಣಗಳ ಕರಚಿಲಿನ ನಂತರ ಅವರು ಶಾಂತರಾದರು. ಕೆಂಪಾದ ಮಂಜಿನ ಕಣ್ಣುಗಳಿಂದ ಅವರು ಆದಿಲ್ನನ್ನು ನೋಡಿದರು. ಆ ನೋಟದಲ್ಲಿ ಪಶ್ಚಾತ್ತಾಪ, ಅಸಹಾಯಕತೆ, ಕಾಲ ತನ್ನಿಂದ ಕೇಳಿದ ಲೆಕ್ಕದ ನೋವು ಇವೆಲ್ಲವೂ ಇದ್ದವು. ಎಲ್ಲವೂ ನನ್ನ ತಪ್ಪಿತ್ತು ಮಗನೇ. ಅವರು ತೊದಲುವ ಧ್ವನಿಯಲ್ಲಿ ಹೇಳತೊಡಗಿದರು. ನಾನು ಬಿತ್ತಿದ್ದೆ, ಈಗ ನಾನು ಕೊಯ್ಯುತ್ತಿದ್ದೇನೆ. ಆದಿಲ್ ಒಂದು ಗ್ಲಾಸ್ ನೀರು ಅವರಿಗೆ ನೀಡಿದ. ನಡುಗುವ ಕೈಗಳಿಂದ ಅವರು ಅದನ್ನು ಕುಡಿದರು. ಹೊರಗೆ ಮಳೆಯ ಶಕ್ತಿ ಕಡಿಮೆಯಾಗಿತ್ತು. ಕೋಣೆಯ ಮೌನದಲ್ಲಿ ಎಸಿಯ ತೆಳುವಾದ ಝೇಂಕಾರ ಮಾತ್ರ ಕೇಳಿಸಿತು. ನನ್ನ ಮಗ ರಿಜ್ವಾನ್, ಜಮೀಲಾ ಟೀಚರ್ ಹೇಳತೊಡಗಿದರು. ಆ ಹೆಸರು ಕೇಳಿದ ಕೂಡಲೇ ಆದಿಲ್ನ ಒಳಗೆ ಸ್ವಲ್ಪ ತಿರಸ್ಕಾರದೊಂದಿಗಿನ ಒಂದು ಜ್ಞಾಪಕ ಎಚ್ಚರಗೊಂಡಿತು. ತರಗತಿಯ ಮೊದಲ ಬೆಂಚ್ನಲ್ಲಿ ಕುಳಿತು ಯಾವಾಗಲೂ ಸ್ವಚ್ಛವಾದ ಬಟ್ಟೆ ಧರಿಸಿ ಟೀಚರ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಿದ್ದ ಟೀಚರ್ನ ಕಣ್ಣಿನ ಕಿರೀಟವಾಗಿದ್ದ ರಿಜ್ವಾನ್. ಅವನೇ ನನ್ನ ಲೋಕವಾಗಿತ್ತು, ನನ್ನ ಹೆಮ್ಮೆ, ನನ್ನ ಆಸೆ. ಅವನನ್ನು ಓದಿಸಿ ದೊಡ್ಡ ಸ್ಥಾನಕ್ಕೆ ತಲುಪಿಸಲು ನನ್ನ ಜೀವನವನ್ನೆಲ್ಲ ಮೀಸಲಿಟ್ಟಿದ್ದೆ. ಗಂಡನು ಬೇಗನೆ ಸತ್ತಾಗ ಹೆಣ್ಣು ಮಕ್ಕಳನ್ನು ಒಂದು ರೀತಿಯಲ್ಲಿ ಮದುವೆ ಮಾಡಿಕೊಟ್ಟು ನನ್ನ ಗಮನವೆಲ್ಲ ಅವನ ಮೇಲಿತ್ತು. ಅವನು ಚತುರನಾಗಿದ್ದ. ಓದಿನಲ್ಲಿ ಮಾತ್ರವಲ್ಲ, ಯಾವಾಗಲೂ ವಿಧೇಯನಾಗಿ ಪ್ರೀತಿಯಿಂದ ವರ್ತಿಸುತ್ತಿದ್ದ. ನಿಮ್ಮೆಲ್ಲರನ್ನು ಗದರಿಸುವಾಗ ನನ್ನ ಮನಸ್ಸಿನಲ್ಲಿ ಅವನ ಮುಖವಿತ್ತು. ಎಲ್ಲರೂ ಅವನಂತೆ ಆಗಬೇಕೆಂದು ನನ್ನ ಆಸೆಯಿತ್ತು. ಟೀಚರ್ ಮಾತಾಡುವಾಗ ಆದಿಲ್ನ ಮನಸ್ಸು ಮತ್ತೆ ಹಳೆಯ ತರಗತಿಗೆ ಓಡಿತು. ರಿಪೋರ್ಟ್ ಕಾರ್ಡ್ ಕೊಡುವ ದಿನ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಪೋಷಕರನ್ನು ಕರೆದು ಟೀಚರ್ ಮಾರ್ಕ್ಗಳ ವಿವರಗಳನ್ನು ಹೇಳುತ್ತಿದ್ದರು. ಆದಿಲ್ನ ತಾಯಿಯ ಸರದಿ ಬಂದಿತು. ಹರಿದ ಸೀರೆಯ ತುದಿಯಿಂದ ತಲೆಯನ್ನು ಮುಚ್ಚಿಕೊಂಡು ಭಯದಿಂದ ನಿಂತಿದ್ದ ಆ ಬಡಸ್ತ್ರೀಯ ಮುಂದೆ ಜಮೀಲಾ ಟೀಚರ್ ರಿಪೋರ್ಟ್ ಕಾರ್ಡ್ನನ್ನು ಮೇಜಿನ ಮೇಲಿಟ್ಟರು. ಇವನಿಂದ ಒಂದು ಪ್ರಯೋಜನವೂ ಇಲ್ಲ. ಒಂದು ವಿಷಯದಲ್ಲಿಯೂ ಗೆದ್ದಿಲ್ಲ. ಗಮನವಿಲ್ಲ, ಶಿಸ್ತಿಲ್ಲ. ನನ್ನ ತರಗತಿಯ ರಿಜ್ವಾನ್ನನ್ನು ಕಂಡು ಕಲಿಯಲು ಹೇಳಿ. ಅವನ ತಾಯಿ ತಂದೆಗೆ ಎಂತಹ ಹೆಮ್ಮೆ ಇರಬಹುದು. ಇವನು ನಿಮಗೂ ಭಾರವಾಗಿರುತ್ತಾನೆ.
ಆ ದಿನ ತಾಯಿಯ ಕಣ್ಣುಗಳು ತುಂಬಿದ್ದನ್ನು ಕಂಡಾಗ ಆದಿಲ್ಗೆ ಎದೆಗುಂಡಿನ ನೋವಿತ್ತು. ರಿಜ್ವಾನ್ನ ತಾಯಿಯ ಮುಖದ ನಗು, ಟೀಚರ್ನ ಪ್ರಶಂಸೆಯ ಮಾತುಗಳು ಆದಿಲ್ನ ಕಿವಿಗೆ ಸೀಸದಂತೆ ತೂರಿಕೊಂಡವು. ಆ ದಿನ ಅವನು ಮನಸ್ಸಿನಲ್ಲಿ ಕುರಿತಿಟ್ಟ, ಒಂದಾದರೂ ಈ ಅವಮಾನಕ್ಕೆ ಮರುಪಡೆಯುವೆ ಎಂದು. ಅವನು ಓದಿ ಇಂಜಿನಿಯರ್ ಆದ. ದುಬೈಯಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತು. ನಾನು ತುಂಬಾ ಸಂತೋಷಪಟ್ಟೆ. ನನ್ನ ಕಷ್ಟಗಳೆಲ್ಲ ಫಲಕೊಟ್ಟಿತು ಎಂದುಕೊಂಡೆ. ನಾಡಿಗೆ ಬಂದಾಗಲೆಲ್ಲ ಪ್ರೀತಿಯಿಂದ ವರ್ತಿಸುತ್ತಿದ್ದ, ಉಡುಗೊರೆಗಳನ್ನು ತರುತ್ತಿದ್ದ. ನಂತರ ಅವನ ಮದುವೆಯಾಯಿತು. ನಗರದ ದೊಡ್ಡ ಮನೆಯ ಹುಡುಗಿಯನ್ನು ಕೊಟ್ಟೆ. ಅದರೊಂದಿಗೆ ಅವನ ಸ್ವಭಾವ ತಾತ್ಕಾಲಿಕವಾಗಿ ಬದಲಾಗತೊಡಗಿತು. ಜಮೀಲಾ ಟೀಚರ್ ಸ್ವಲ್ಪ ನಿಲ್ಲಿಸಿ ದೀರ್ಘವಾಗಿ ಉಸಿರಾಡಿದರು. ಅವನ ಹೆಂಡತಿಗೆ ನಾನೊಂದು ಭಾರವಾಯಿತು. ನನ್ನ ಹಳೆಯ ರೀತಿಗಳು, ಮಾತುಗಳು ಅವಳಿಗೆ ಇಷ್ಟವಾಗಲಿಲ್ಲ. ಪ್ರತಿಯೊಂದು ವಿಷಯದಲ್ಲಿಯೂ ಅವಳು ತಪ್ಪು ಕಂಡು ಹಿಡಿಯತೊಡಗಿದಳು. ಮೊದಲಿಗೆ ಮಗ ನನ್ನ ಪಕ್ಷದಲ್ಲಿದ್ದರೂ ಕ್ರಮೇಣ ಅವನು ಸಂಪೂರ್ಣವಾಗಿ ಅವಳ ಪಕ್ಷಕ್ಕೆ ಸೇರಿದ. ನಾನು ಹೇಳುವುದು ಅವನಿಗೆ ತೊಂದರೆಯಾಯಿತು. ನನ್ನ ಸಾನ್ನಿಧ್ಯವೇ ಅವರಿಗೆ ತೊಂದರೆಯಾಯಿತು. ಒಂದು ದಿನ ಅವನು ನನ್ನ ಬಳಿ ಹೇಳಿದ, ಉಮ್ಮ, ಈ ಮನೆಯನ್ನು ಮಾರಿ ದುಬೈಗೆ ನಮ್ಮೊಂದಿಗೆ ಬರಬಾರದೆ ಎಂದು. ನನಗೆ ಸಂತೋಷವಾಯಿತು. ಮಗನೊಂದಿಗೆ ಜೀವಿಸಬಹುದಲ್ಲವೇ? ನನ್ನ ಹೆಸರಿನಲ್ಲಿದ್ದ ಆ ಮನೆಯನ್ನು, ಜಮೀನನ್ನು ಒಳ್ಳೆಯ ಬೆಲೆಗೆ ಮಾರಿದೆ. ಕಿಟ್ಟಿದ ಹಣವೆಲ್ಲವನ್ನೂ ಅವನ ವ್ಯಾಪಾರದ ಅಗತ್ಯಕ್ಕೆ ಎಂದು ಹೇಳಿ ಅವನು ತೆಗೆದುಕೊಂಡ. ನಂತರ ನನ್ನ ಬಳಿ ಹೇಳಿದ, ವೀಸಾ ಸರಿಯಾಗುವವರೆಗೆ ತಾತ್ಕಾಲಿಕವಾಗಿ ನನ್ನ ಸಹೋದರಿಯ ಮನೆಯಲ್ಲಿ ಇರಲು. ಅವರ ಧ್ವನಿ ತಗ್ಗಿ ಹೋಗಿತ್ತು. ನಾನು ಸಹೋದರಿಯ ಮನೆಗೆ ಹೋದೆ. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಅವನಿಂದ ಒಂದು ಕರೆಯೂ ಇಲ್ಲ. ನಾನು ಕರೆದರೆ ಬಹುತೇಕ ಸಮಯ ಫೋನ್ ಎತ್ತುತ್ತಿರಲಿಲ್ಲ. ಎತ್ತಿದರೂ ಬಿಡುವಿಲ್ಲದಿರುವುದಾಗಿ ಹೇಳಿ ಕಟ್ ಮಾಡುತ್ತಿದ್ದ. ಸಹೋದರಿಯ ಮನೆಯಲ್ಲಿಯೂ ನಾನೊಂದು ಭಾರವಾಗತೊಡಗಿದೆ ಎಂದು ನನಗೆ ತೋರಿತು. ಕೊನೆಗೆ ಒಂದು ದಿನ ನಾನು ಅವನನ್ನು ಕರೆದು ಕರಂಗಿ ಹೇಳಿದೆ, ನನಗೆ ಇಂತಹದ್ದಾಗಿ ಇರಲಾಗದು ಮಗನೇ, ಎಲ್ಲಿಗಾದರೂ ಕೊಂಡೊಯ್ಯಿ ಎಂದು. ಆ ದಿನ ಫೋನಿನ ಮೂಲಕ ಅವನು ಹೇಳಿದ ಮಾತುಗಳೇ ನನ್ನನ್ನು ತಗ್ಗಿಸಿಬಿಟ್ಟವು. ಜಮೀಲಾ ಟೀಚರ್ ಆದಿಲ್ನ ಮುಖವನ್ನು ನೋಡಿದರು. ಆ ಕಣ್ಣುಗಳಲ್ಲಿ ಒಂದು ಸಮುದ್ರ ಕೊರಗುತ್ತಿತ್ತು. ಅವನು ಹೇಳಿದ, ಉಮ್ಮ, ನೀವು ಯಾಕೆ ಇಂತಹದ್ದಾಗಿ ಕಿರಿಕಿರಿ ಮಾಡುತ್ತೀರಿ? ನಿಮಗೆ ಜೀವನಕ್ಕೆ ಪಿಂಚಣಿಯಿಲ್ಲವೇ? ಆ ಹಣದಿಂದ ಯಾವುದಾದರೂ ವೃದ್ಧಾಶ್ರಮಕ್ಕೆ ಹೋಗಿ ಇರಬಾರದೆ? ನಮಗಿಲ್ಲಿ ಒಂದಿಷ್ಟು ಸಮಸ್ಯೆಗಳಿವೆ. ಅದರ ಜೊತೆಗೆ ಉಮ್ಮಾನ ಕಾರ್ಯಗಳನ್ನು ನೋಡಿಕೊಳ್ಳಲಾಗದು. ಆ ಮಾತುಗಳನ್ನು ಕೇಳಿದಾಗ ಆದಿಲ್ನ ಒಳಗೆ ಒಂದು ಆಘಾತವಾಯಿತು. ತಾನು ಅನುಭವಿಸಿದ ಅವಮಾನಕ್ಕಿಂತ ಈ ತಾಯಿಯೂ ಅನುಭವಿಸುತ್ತಿರುವ ನೋವು ಎಷ್ಟೊಂದು ದೊಡ್ಡದು ಎಂದು ಅವನು ತಿಳಿದ. ಅಲ್ಲಿ ಇನ್ನೂ ಇರಲು ನನ್ನ ಮನಸ್ಸು ಅವಕಾಶ ಕೊಡಲಿಲ್ಲ. ನಾನು ಆ ಮನೆಯಿಂದ ಹೊರಗೆ ಬಂದೆ. ಕೈಯಲ್ಲಿದ್ದ ಒಂದಿಷ್ಟು ಹಣವೂ ಮುಗಿದಾಗ ನಂತರ ಬೀದಿಯಲ್ಲಾಯಿತು. ಪ್ರತಿ ರಾತ್ರಿಯೂ ನಾನು ಪ್ರಾರ್ಥಿಸುತ್ತಿದ್ದೆ, ನನ್ನ ಮಗನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ದೇವರೇ ಎಂದು. ಆದರೆ ಅವರಿಗೆ ಮುಗಿಸಲಾಗಲಿಲ್ಲ. ಆಯಾಸವೂ ದುಃಖವೂ ಅವರನ್ನು ಸಂಪೂರ್ಣವಾಗಿ ದಣಿಸಿತ್ತು. ಅವರು ನಿಧಾನವಾಗಿ ಆ ಬೆಡ್ಗೆ ಒರಗಿದರು. ವರ್ಷಗಳಿಂದ ಚೆನ್ನಾಗಿ ಮಲಗದಿದ್ದ ಆ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು. ಆದಿಲ್ ಇನ್ನೂ ಕೆಲವು ಕ್ಷಣ ಕೋಣೆಯಲ್ಲಿ ಕುಳಿತ. ಮಲಗಿರುವ ಜಮೀಲಾ ಟೀಚರ್ನ ಮುಖವನ್ನು ನೋಡಿದ. ಕಾಲ ಎಂತಹ ವಿಚಿತ್ರವಾಗಿ ಲೆಕ್ಕವನ್ನು ತೀರಿಸುತ್ತದೆ. ಅವರು ಅತಿಯಾಗಿ ವಿಶ್ವಾಸವಿಟ್ಟ, ಆಸೆಯಿಟ್ಟ ಮಗನೇ ಅವರನ್ನು ಬೀದಿಗೆ ಎಸೆದ. ಅವರು ಅತಿಯಾಗಿ ಗೇಲಿ ಮಾಡಿದ, ಏನಿಗೂ ಕೊಡದೆಂದು ತೀರ್ಪಿತ್ತವನು ಇಂದು ಅವರಿಗೆ ಆಶ್ರಯವಾಗಿದ್ದಾನೆ. ಅವನ ಮನಸ್ಸಿನ ಸೇಡಿನ ಕಿಡಿಗಳು ಸಂಪೂರ್ಣವಾಗಿ ಆರಿಹೋಗಿದ್ದವು. ಬದಲಿಗೆ ಅಲ್ಲಿ ಸಹಾನುಭೂತಿಯೂ ಕಾಲದ ಆಟದ ಬಗ್ಗೆ ಆಶ್ಚರ್ಯವೂ ಮಾತ್ರ ಉಳಿದಿತ್ತು. ಅವನು ಶಬ್ದ ಮಾಡದೆ ಎದ್ದು ಕೋಣೆಯ ಬಾಗಿಲನ್ನು ನಿಧಾನವಾಗಿ ಮುಚ್ಚಿದ. ಹೊರಗೆ ಫಾತಿಮಾ ಅವನಿಗಾಗಿ ಕಾಯುತ್ತಿದ್ದಳು. ಎಲ್ಲವನ್ನೂ ಕೇಳಿದೆ. ಆಕೆ ಅವನ ಭುಜದ ಮೇಲೆ ಕೈಯಿಟ್ಟು ಹೇಳಿದಳು, ದೇವರು ದೊಡ್ಡವನು. ಒಬ್ಬೊಬ್ಬರಿಗೆ ಅರ್ಹವಾದದ್ದನ್ನು ಒಂದೊಂದು ರೀತಿಯಲ್ಲಿ ಕೊಡುತ್ತಾನೆ. ಆದಿಲ್ ಏನೂ ಮಾತಾಡಲಿಲ್ಲ. ಅವನು ಬಾಲ್ಕನಿಗೆ ನಡೆದ. ನಗರದ ಬೆಳಕಿನ ಮೇಲೆ ಆಕಾಶವು ತಿಳಿಯಾಗತೊಡಗಿತ್ತು. ಅವನ ಮನಸ್ಸಿನಲ್ಲಿ ಒಂದು ತೀರ್ಮಾನದ ಬೆಳಕು ಬೀಳತೊಡಗಿತ್ತು. ಮುಂಜಾನೆಯ ಬೆಳಕು ಕಿಟಕಿಯ ಮೂಲಕ ತಾಕಿದಾಗ ಜಮೀಲಾ ಟೀಚರ್ ಎಚ್ಚರಗೊಂಡರು. ಒಂದು ಕ್ಷಣ ತಾವು ಎಲ್ಲಿದ್ದೇವೆ ಎಂದು ಅವರಿಗೆ ತಿಳಿಯಲಿಲ್ಲ. ಮೃದುವಾದ ಬೆಡ್, ತಂಪಾದ ಕೋಣೆ, ತೆಳುವಾದ ಸುಗಂಧ. ನಿಧಾನವಾಗಿ ಕಳೆದ ರಾತ್ರಿಯ ಘಟನೆಗಳು ಅವರ ಜ್ಞಾಪಕಕ್ಕೆ ಹರಿದು ಬಂದವು. ಮಳೆ, ಬಸ್ ಸ್ಟಾಪ್, ಆದಿಲ್ನ ಆಗಮನ, ಈ ಐಷಾರಾಮಿ ಫ್ಲಾಟ್.
ಅವರು ತಕ್ಷಣ ಎದ್ದು ಕುಳಿತರು. ಲಜ್ಜೆಯೂ ಅವಮಾನವೂ ಅವರನ್ನು ಆವರಿಸಿತು. ಆದಿಲ್ ಮತ್ತು ಅವನ ಹೆಂಡತಿಯ ಮುಖವನ್ನು ಎಂತಹ ರೀತಿಯಲ್ಲಿ ಎದುರಿಸುವುದು ಎಂಬ ಚಿಂತೆ ಅವರನ್ನು ಕಾಡಿತು. ಅವರು ಕೋಣೆಯ ಬಾಗಿಲನ್ನು ತೆರೆದು ಹೊರಗೆ ಬಂದಾಗ ಮನೆಯು ನಿಶ್ಶಬ್ದವಾಗಿತ್ತು. ಅಡಿಗೆ ಮನೆಯಿಂದ ಪಾತ್ರೆಗಳ ತೆಳುವಾದ ಶಬ್ದ ಕೇಳಿಸಿತು. ಅವರು ಅಲ್ಲಿಗೆ ನಡೆದಾಗ ಫಾತಿಮಾ ಉದಯದ ಊಟವನ್ನು ತಯಾರಿಸುತ್ತಿದ್ದಳು. ಜಮೀಲಾ ಟೀಚರ್ನನ್ನು ಕಂಡ ಕೂಡಲೇ ಆಕೆ ಪ್ರೀತಿಯಿಂದ ನಕ್ಕಳು. ಟೀಚರ್ ಎದ್ದರಾ? ಚೆನ್ನಾಗಿ ಮಲಗಿದಿರಾ? ಮಲಗಿದೆ ಮಗಳೇ, ಬಹಳ ಕಾಲದ ನಂತರ. ಅವರ ಧ್ವನಿ ತುದಲಿತು. ನಾನು ಕಾರಣ ತೊಂದರೆಯಾಯಿತಲ್ಲವೇ? ಅಂತಹದ್ದೇನೂ ಹೇಳಬೇಡಿ ಉಮ್ಮಾ. ಫಾತಿಮಾ ಅವರ ಕೈಯನ್ನು ಹಿಡಿದಳು. ಇದೆಲ್ಲವನ್ನೂ ನಿಮ್ಮ ಸ್ವಂತ ಮನೆಯಂತೆ ಭಾವಿಸಬೇಕು. ಆದಿಲ್ನ ಟೀಚರ್ನಲ್ಲವೇ ಆಗ ನಮ್ಮ ತಾಯಿಯೂ ಆಗಿರುವಿರಿ. ಆ ಸಮಯದಲ್ಲಿ ಆದಿಲ್ನ 6 ವರ್ಷದ ಮಗ ರಿಯಾನ್ ಮತ್ತು 4 ವರ್ಷದ ಮಗಳು ಆಯಿಷಾ ಎಚ್ಚರದ ಸುಸ್ತಿನೊಂದಿಗೆ ಅಲ್ಲಿಗೆ ಬಂದರು. ಅವರು ಅಪರಿಚಿತ ಸ್ತ್ರೀಯನ್ನು ಕೌತುಕದಿಂದ ನೋಡಿದರು. ಉಮ್ಮಾ, ಇವರು ಯಾರು? ನಮ್ಮ ಮನೆಯ ಹೊಸ ದೊಡ್ಡಮ್ಮನ? ರಿಯಾನ್ ನಿಷ್ಕಪಟವಾಗಿ ಕೇಳಿದ. ಆ ಪ್ರಶ್ನೆ ಜಮೀಲಾ ಟೀಚರ್ನ ಹೃದಯಕ್ಕೆ ತಾಕಿತು. ದೊಡ್ಡಮ್ಮ ಎಂಬ ಆ ಕರೆ ಕೇಳಿದಾಗ ಅವರಿಗೆ ತಮ್ಮ ಮಗ ರಿಜ್ವಾನ್ ಜ್ಞಾಪಕಕ್ಕೆ ಬಂದ. ಅವನ ಮಕ್ಕಳಿಗೆ ತಾವು ಅಗತ್ಯವಿಲ್ಲದ ವಸ್ತುವಾದಾಗ ಈ ಕಿರಿಯ ಮಗು ತನ್ನನ್ನು ಎಂತಹ ಪ್ರೀತಿಯಿಂದ ಕರೆಯುತ್ತಿದೆ. ಅವರಿಗೆ ಕರಚಿಲನ್ನು ತಡೆಯಲಾಗಲಿಲ್ಲ. ಫಾತಿಮಾ ಮಕ್ಕಳನ್ನು ಒಡಗೂಡಿಸಿಕೊಂಡು ಹೇಳಿದಳು, ಇವರು ನಿಮ್ಮ ದೊಡ್ಡಪ್ಪನ ಟೀಚರ್ನಾಗಿದ್ದರು, ಇನ್ನು ಮುಂದೆ ನಮ್ಮೊಂದಿಗಿರುತ್ತಾರೆ. ಮಕ್ಕಳು ಅವರ ಬಳಿಗೆ ಹೋಗಿ ಕೈಯನ್ನು ಹಿಡಿದರು. ಆ ಕಿರಿಯ ಕೈಗಳ ಸ್ಪರ್ಶ ಜಮೀಲಾ ಟೀಚರ್ಗೆ ಕೊಟ್ಟ ಆಶ್ವಾಸವು ಚಿಕ್ಕದಾಗಿರಲಿಲ್ಲ. ಉದಯದ ಊಟದ ನಂತರ ಆದಿಲ್ ಕಚೇರಿಗೆ ಹೋಗಲು ತಯಾರಾದ. ಹೊರಗೆ ಹೋಗುವ ಮುನ್ನ ಅವನು ಫಾತಿಮಾಳ ಬಳಿ ಹೇಳಿದ, ಟೀಚರ್ ತಾತ್ಕಾಲಿಕವಾಗಿ ನಮ್ಮೊಂದಿಗಿರಲಿ. ಅವರಿಗೆ ಹೋಗಲು ಬೇರೆ ಯಾವ ಸ್ಥಳವೂ ಇಲ್ಲ. ನಂತರ ಏನು ಮಾಡಬೇಕೆಂದು ನಿರ್ಧರಿಸೋಣ. ನೀವು ಅದನ್ನು ಚಿಂತಿಸಬೇಡಿ, ನಾನು ನೋಡಿಕೊಳ್ಳುತ್ತೇನೆ. ಫಾತಿಮಾ ಅವನಿಗೆ ಧೈರ್ಯ ಕೊಟ್ಟಳು. ಆದಿಲ್ ಹೋದ ನಂತರ ಜಮೀಲಾ ಟೀಚರ್ಗೆ ಸುಮ್ಮನಿರಲಾಗಲಿಲ್ಲ. ಅವರು ಫಾತಿಮಾಳಿಗೆ ಸಹಾಯ ಮಾಡಲು ಅಡಿಗೆ ಮನೆಗೆ ಹೋದರು. ಮಗಳೇ, ನಾನು ಏನಾದರೂ ಮಾಡಲಾ? ಏನೂ ಬೇಡ ಉಮ್ಮಾ, ನೀವು ವಿಶ್ರಾಂತಿಯಿಂದಿರಿ. ಫಾತಿಮಾ ಪ್ರೀತಿಯಿಂದ ಅವರನ್ನು ತಡೆದಳು. ಆದರೆ ಸುಮ್ಮನಿರುವುದು ಅವರಿಗೆ ಭಾರವಾಯಿತು. ಬೇರೆಯವರ ಔದಾರ್ಯದಿಂದ ಬದುಕುವಂತೆ ಅವರು ಹಾಲ್ಗೆ ಬಂದು ಕುಳಿತರು. ಆಗ ರಿಯಾನ್ ತನ್ನ ಹೋಂವರ್ಕ್ ಪುಸ್ತಕದೊಂದಿಗೆ ಬಂದು ಫಾತಿಮಾಳ ಬಳಿ ಸಂಶಯ ಕೇಳುವುದನ್ನು ಕಂಡರು. ಫಾತಿಮಾಳಿಗೆ ಅದನ್ನು ವಿವರಿಸಲು ಸ್ವಲ್ಪ ಕಷ್ಟವಾಗುತ್ತಿರುವುದನ್ನು ಕಂಡಾಗ ಜಮೀಲಾ ಟೀಚರ್ ನಿಧಾನವಾಗಿ ಎದ್ದು ಅವರ ಬಳಿಗೆ ಹೋದರು. ಏನು ಮಗನೇ ಸಂಶಯ? ದೊಡ್ಡಮ್ಮ ನೋಡಲಿ. ಅವರು ಅವನ ಪುಸ್ತಕವನ್ನು ತೆಗೆದುಕೊಂಡರು. ಗಣಿತದ ಒಂದು ಚಿಕ್ಕ ಸಮಸ್ಯೆಯಾಗಿತ್ತು. ವರ್ಷಗಳಿಂದ ಸಾವಿರಾರು ಮಕ್ಕಳಿಗೆ ಕಲಿಸಿದ ಆ ಜ್ಞಾನವು ಅವರ ರಕ್ತದಲ್ಲಿ ಇತ್ತು. ಅವರು ಅತಿ ಸರಳವಾಗಿ ಅದನ್ನು ಅವನಿಗೆ ವಿವರಿಸಿದರು. ರಿಯಾನ್ಗೆ ತಕ್ಷಣ ತಿಳಿಯಿತು. ಅವನು ಸಂತೋಷದಿಂದ ಅವರ ಕೆನ್ನೆಗೆ ಒಂದು ಮುತ್ತು ಕೊಟ್ಟ. ಥ್ಯಾಂಕ್ಸ್ ದೊಡ್ಡಮ್ಮ. ಆ ಕ್ಷಣದಲ್ಲಿ ಜಮೀಲಾ ಟೀಚರ್ನ ಕಣ್ಣುಗಳು ಮತ್ತೆ ಹೊಳೆದವು. ತಾವು ಏನಿಗೂ ಕೊಡದವರಲ್ಲ, ಈ ಜಗತ್ತಿನಲ್ಲಿ ತಮಗಿನ್ನೂ ಒಂದು ಸ್ಥಾನವಿದೆ ಎಂಬ ಭಾವನೆ ಮೊದಲ ಬಾರಿಗೆ ಅವರ ಮನಸ್ಸಿನಲ್ಲಿ ಮೂಡಿತು. ಅದು ಒಂದು ಪ್ರಾಯಶ್ಚಿತ್ತದ ಮೊದಲ ಹೆಜ್ಜೆಯಾಗಿತ್ತು. ಸಂಜೆ ಆದಿಲ್ ತಿರುಗಿ ಬಂದಾಗ ಫಾತಿಮಾ ಈ ಘಟನೆಯನ್ನು ಹೇಳಿದಳು. ಅದನ್ನು ಕೇಳಿ ಆದಿಲ್ಗೂ ಸಂತೋಷವಾಯಿತು. ಟೀಚರ್ ನಿಧಾನವಾಗಿ ಸಾಮಾನ್ಯ ಜೀವನಕ್ಕೆ ಬರುತ್ತಿದ್ದಾರೆ ಎಂದು. ಆ ರಾತ್ರಿ ಎಲ್ಲರೂ ಮಲಗಿದ ನಂತರ ಆದಿಲ್ ತನ್ನ ಲ್ಯಾಪ್ಟಾಪ್ ತೆರೆದ. ಅವನ ಮನಸ್ಸಿನಲ್ಲಿ ಒಂದು ತೀರ್ಮಾನ ರೂಪುಗೊಂಡಿತ್ತು. ಜಮೀಲಾ ಟೀಚರ್ಗೆ ನ್ಯಾಯ ಸಿಗಬೇಕು. ರಿಜ್ವಾನ್ನೊಂದಿಗೆ ಮಾತಾಡದೇ ಆಗದು. ಸೇಡಿಗಾಗಿ ಅಲ್ಲ, ಒಂದು ಮಗನ ಕರ್ತವ್ಯವನ್ನು ಜ್ಞಾಪಿಸಲು. ಅವನು ತನ್ನ ಹಳೆಯ ಶಾಲೆಯ ಪೂರ್ವ ವಿದ್ಯಾರ್ಥಿಗಳ ಗುಂಪುಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಾಟ ಆರಂಭಿಸಿದ. ಗಂಟೆಗಟ್ಟಲೆ ಪರಿಶ್ರಮದ ನಂತರ ದುಬೈಯ ಒಂದು ಕಂಪನಿಯ ವೆಬ್ಸೈಟ್ನಿಂದ ಅವನು ಆ ಹೆಸರನ್ನು ಕಂಡುಕೊಂಡ. ರಿಜ್ವಾನ್ ಅಹ್ಮದ್, ಪ್ರಾಜೆಕ್ಟ್ ಮ್ಯಾನೇಜರ್. ಜೊತೆಗೆ ಅವನ ಒಂದು ಫೋನ್ ಸಂಖ್ಯೆಯೂ ಇತ್ತು. ಆದಿಲ್ ಆ ಸಂಖ್ಯೆಯನ್ನು ತನ್ನ ಫೋನಿಗೆ ತೆಗೆದುಕೊಂಡ. ಅವನ ಬೆರಳುಗಳು ಕಾಲ್ ಬಟನ್ಗೆ ಸೀದಿದವು. ಆದರೆ ಅವನು ತಡವಾಡಿದ. ಏನು ಹೇಳಬೇಕು? ಎಂತಹ ರೀತಿಯಲ್ಲಿ ಆರಂಭಿಸಬೇಕು? ನೀವು ತೊರೆದ ನಿಮ್ಮ ತಾಯಿ ನನ್ನೊಂದಿಗಿದ್ದಾರೆ ಎಂದೇ? ಅವನ ಹೃದಯದ ಬಡಿತ ಜಾಸ್ತಿಯಾಯಿತು.
ಆ ಒಂದು ಫೋನ್ ಕಾಲ್ ಒಂದಿಷ್ಟು ವಿಷಯಗಳನ್ನು ಬದಲಾಯಿಸಬಹುದು. ಬಹುಶಃ ಒಂದು ಹೊಸ ಚಂಡಮಾರುತದ ಆರಂಭವಾಗಿರಬಹುದು. ಅವನು ದೀರ್ಘವಾಗಿ ಉಸಿರಾಡಿ ಆ ಸಂಖ್ಯೆಯನ್ನು ನೋಡುತ್ತಾ ಕುಳಿತ. ಕರೆಯಬೇಕೇ ಬೇಡವೇ ಎಂಬ ಸಂಘರ್ಷದಲ್ಲಿ ಅವನ ರಾತ್ರಿಯ ಒಂದಿಷ್ಟು ನಿದ್ದೆ ಕಳೆದು ಹೋಯಿತು. ಕೆಲವು ಕ್ಷಣಗಳ ಆತ್ಮಸಂಘರ್ಷದ ನಂತರ ಆದಿಲ್ ಆ ತೀರ್ಮಾನವನ್ನು ತೆಗೆದುಕೊಂಡ. ಕರೆಯುವುದೇ. ಜಮೀಲಾ ಟೀಚರ್ಗಾಗಿ ಮಾತ್ರವಲ್ಲ, ಒಂದು ಕಾಲದಲ್ಲಿ ಅವಮಾನಿತನಾದ ಆ ಹಳೆಯ ಹುಡುಗನಿಗಾಗಿಯೂ ಈ ಕರೆ. ಅವನು ಫೋನ್ ತೆಗೆದು ಆ ಸಂಖ್ಯೆಗೆ ಡಯಲ್ ಮಾಡಿದ. ಪ್ರತಿಯೊಂದು ರಿಂಗೂ ಯುಗಗಳಷ್ಟು ದೀರ್ಘವಾದಂತೆ ಅವನಿಗೆ ತೋರಿತು. ಹಲೋ. ಮಗ್ಗುಲಿನಿಂದ ಗಂಭೀರವಾದ, ಆದರೆ ಸ್ವಲ್ಪ ಅಸಹನೆಯಿಂದ ಕೂಡಿದ ಒಂದು ಪುರುಷ ಧ್ವನಿ. ಹಲೋ, ಇದು ರಿಜ್ವಾನ್ ಅಹಮದ್ ಅಲ್ಲವೇ? ಆದಿಲ್ ಕೇಳಿದ. ಹೌದು, ಮಾತಾಡುತ್ತಿದ್ದೇನೆ. ಯಾರು? ನನ್ನ ಹೆಸರು ಆದಿಲ್. ನಾವು ಒಟ್ಟಿಗೆ ಶಾಲೆಯಲ್ಲಿ ಓದಿದ್ದೆವು. 9ನೇ ತರಗತಿಯಲ್ಲಿ. ಜ್ಞಾಪಕವಿದೆಯೋ ಎಂದೂ ಗೊತ್ತಿಲ್ಲ. ಮಗ್ಗುಲಿನಿಂದ ಒಂದು ಕ್ಷಣದ ಮೌನ. ಆದಿಲ್, ಇಲ್ಲ, ಜ್ಞಾಪಕವಿಲ್ಲ. ಏನಿದೆ ಈಗ ಇಂತಹ ರಾತ್ರಿಯಲ್ಲಿ ಕರೆಯಲು? ಧ್ವನಿಯಲ್ಲಿ ಅಸಮಾಧಾನ ಸ್ಪಷ್ಟವಾಗಿತ್ತು. ಆದಿಲ್ ದೀರ್ಘವಾಗಿ ಉಸಿರಾಡಿ ಹೇಳಿದ, ನಾನೀಗ ಕರೆದಿರುವುದು ಒಂದು ಮುಖ್ಯವಾದ ವಿಷಯವನ್ನು ಹೇಳಲು. ನಾನು ನಿನ್ನೆ ರಾತ್ರಿ ಒಬ್ಬರನ್ನು ಕಂಡೆ. ನಿಮ್ಮ ತಾಯಿಯನ್ನು, ಜಮೀಲಾ ಟೀಚರ್ನ. ಆ ಮಾತುಗಳ ನಡುವಿನ ಮೌನಕ್ಕೆ ಭಾರವಿತ್ತು. ರಿಜ್ವಾನ್ನ ಧ್ವನಿಯ ಗಂಭೀರತೆ ಒಂದು ಕ್ಷಣಕ್ಕೆ ಕಡಿಮೆಯಾಯಿತು. ನನ್ನ ತಾಯಿಯ? ಎಲ್ಲಿ ಕಂಡೆ? ನಗರದ ಒಂದು ಬಸ್ ಸ್ಟಾಪ್ನಲ್ಲಿ, ಮಳೆಯಲ್ಲಿ ಒದ್ದೆಯಾಗಿ, ತಣ್ಣಗಿನಿಂದ ನಡುಗುತ್ತಿರುವ ಸ್ಥಿತಿಯಲ್ಲಿ. ಆದಿಲ್ ಶಾಂತವಾಗಿ, ಆದರೆ ಮಾತುಗಳಿಗೆ ತೀಕ್ಷ್ಣತೆಯನ್ನು ಒಡ್ಡಿ ಹೇಳಿದ. ಓ, ಅದು? ರಿಜ್ವಾನ್ನ ಧ್ವನಿ ಮತ್ತೆ ತಣ್ಣಗಾಯಿತು. ಅದರಲ್ಲಿ ಒಂದು ರಕ್ಷಣಾತ್ಮಕ ಧೋರಣೆ ಇತ್ತು. ಅದೆಲ್ಲ ನಮ್ಮ ಕುಟುಂಬದ ವಿಷಯ. ನೀವು ಅದರಲ್ಲಿ ತಲೆ ಹಾಕಬೇಕಾದ ಅಗತ್ಯವಿಲ್ಲ. ತಾಯಿಗೆ ಕೆಲವೊಮ್ಮೆ ಹೀಗೆ ಒಂಟಿಯಾಗಿ ಓಡಾಡಲು ಇಷ್ಟವಿರುತ್ತದೆ. ಆ ಉತ್ತರ ಕೇಳಿದಾಗ ಆದಿಲ್ನ ಒಳಗೆ ಕೋಪ ಜ್ವಾಲೆಯಾಯಿತು. ಒಂಟಿಯಾಗಿ ಓಡಾಡಲು ಇಷ್ಟವಾ? ರಿಜ್ವಾನ್ ಸ್ವಂತ ಮಕ್ಕಳಿಂದ ಓಡಿಸಲ್ಪಟ್ಟ ಒಬ್ಬ ಸ್ತ್ರೀ ಹೋಗಲು ಸ್ಥಳವಿಲ್ಲದೆ ಬೀದಿಯಲ್ಲಿ ಅಲೆಯುವುದನ್ನು ಇಷ್ಟ ಎಂದು ಕರೆಯುವಿಯಾ? ಒಬ್ಬ ಮಗನು ಸ್ವಂತ ತಾಯಿಯನ್ನು ಓಡಿಸಬಾರದು. ಟೀಚರ್ ಅನುಭವಿಸಿದ ನೋವಿನ ಒಂದಂಶವನ್ನು ನೀನು ತಿಳಿದಿಲ್ಲ. ಮಿಸ್ಟರ್ ಆದಿಲ್, ರಿಜ್ವಾನ್ನ ಧ್ವನಿ ಏರಿತು. ನೀವು ಯಾರೆಂದು ಭಾವಿಸಿದ್ದೀರಿ? ಸ್ವಲ್ಪ ಹಣ ಸಂಪಾದಿಸಿದ್ದೀರಿ ಎಂದು ಯಾರನ್ನಾದರೂ ಉಪದೇಶಿಸಬಹುದೆಂದುಕೊಂಡಿದ್ದೀರಾ? ನನ್ನ ತಾಯಿಯನ್ನು ನೋಡಿಕೊಳ್ಳಲು ನನಗೆ ಗೊತ್ತಿದೆ. ನಿಮಗೆ ಶಾಲೆಯಲ್ಲಿ ಏನಾದರೂ ಸಮಸ್ಯೆ ಇದ್ದಿದ್ದರೆ ಅದರ ಸೇಡಿಗೆ ತೀರಿಸಲು ಈ ಅವಕಾಶವನ್ನು ಭಾವಿಸಬೇಡಿ. ಸೇಡಿಗೆಯ? ಆದಿಲ್ ನಕ್ಕ. ಆ ನಗುವಿನಲ್ಲಿ ನೋವು, ತಿರಸ್ಕಾರವೂ ಕೂಡಿತ್ತು. ನನಗೆ ಸೇಡಿಗೆ ತೀರಿಸಬೇಕೆಂದಿದ್ದರೆ ಟೀಚರ್ನನ್ನು ಕಂಡ ಆ ಬಸ್ ಸ್ಟಾಪ್ನಲ್ಲಿಯೇ ಬಿಟ್ಟು ಬಂದಿರುತ್ತಿದ್ದೆ. ನಿಮ್ಮ ತಾಯಿ ಈಗ ನನ್ನ ಮನೆಯಲ್ಲಿದ್ದಾರೆ, ಸುರಕ್ಷಿತರಾಗಿದ್ದಾರೆ. ಆದರೆ ಒಬ್ಬ ಮಗನಾಗಿ ನೀವು ಮಾಡಿದ್ದು ಕ್ಷಮಿಸಲಾಗದ ತಪ್ಪು. ಟೀಚರ್ ತಮ್ಮ ಜೀವನವನ್ನೆಲ್ಲ ನಿಮಗಾಗಿ ಮೀಸಲಿಟ್ಟಿದ್ದು ಇದಕ್ಕಾಗಿರಲಿಲ್ಲ. ನೀವು ನನಗೆ ಧರ್ಮವನ್ನು ಕಲಿಸಬೇಕಿಲ್ಲ. ನನ್ನ ಸೌಕರ್ಯದಂತೆ ನಾನು ಬಂದು ತಾಯಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಅವರಿಗೆ ಅಲ್ಲಿಯೇ ಇರಲಿ. ಒಂದು ಸಹಾಯ ಮಾಡಿದ ಸ್ಥಿತಿಗೆ ಸ್ವಲ್ಪ ಇನ್ನೂ ಕಾಯಬಹುದು. ರಿಜ್ವಾನ್ನ ಮಾತುಗಳಲ್ಲಿ ಧರ್ಮಾಂಗವಿತ್ತು. ಅದರೊಂದಿಗೆ ಆದಿಲ್ನ ಸಹನಶಕ್ತಿ ನಾಶವಾಯಿತು. ಇನ್ನು ನೀವು ಬರಬೇಕಿಲ್ಲ ರಿಜ್ವಾನ್. ನಿಮ್ಮ ತಾಯಿಯನ್ನು ಸಂರಕ್ಷಿಸಲು ನನಗೆ ಗೊತ್ತಿದೆ. ಆದರೆ ಒಂದು ಜ್ಞಾಪಕವಿಡಿ, ಟೀಚರ್ನ ಹೆಸರಿನಲ್ಲಿದ್ದ ಮನೆಯನ್ನು, ಜಮೀನನ್ನು ಮಾರಿ ಆ ಹಣವನ್ನೆಲ್ಲ ತೆಗೆದುಕೊಂಡಿದ್ದು ಏಕೆ ಎಂದು ನನಗೆ ಗೊತ್ತಿದೆ. ಅದು ಒಂದು ವಂಚನೆ. ಒಬ್ಬ ಮಗನಾಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಲು ತಯಾರಾಗಿಲ್ಲದಿದ್ದರೆ ಈ ವಂಚನೆಗೆ ಕಾನೂನಿನ ಮೂಲಕವೇ ನಾನು ನಿಮ್ಮನ್ನು ಎದುರಿಸುತ್ತೇನೆ. ಒಂದು ಒಳ್ಳೆಯ ವಕೀಲನನ್ನು ತಯಾರಿಡಿ. ಮಗ್ಗುಲಿನಿಂದ ಸಂಪೂರ್ಣ ಮೌನ. ಕಾನೂನಿನ ದಾರಿಗೆ ಹೋಗುವ ಭೀತಿ ರಿಜ್ವಾನ್ ಊಹಿಸಿರಲಿಲ್ಲ. ಹಲೋ. ಹಲೋ. ಆದಿಲ್ ಫೋನ್ ಕಟ್ ಮಾಡಿದ. ಅವನ ದೇಹವು ಕೋಪದಿಂದ ನಡುಗುತ್ತಿತ್ತು. ಅವನಿಗೆ ಇದು ಕೇವಲ ಆರಂಭವಷ್ಟೇ ಎಂದು ಗೊತ್ತಿತ್ತು. ಈ ಯುದ್ಧ ಎಷ್ಟು ಸುಲಭವಾಗಿ ಕೊನೆಗೊಳ್ಳದು. ದುಬೈಯ ಐಷಾರಾಮಿ ಫ್ಲಾಟ್ನಲ್ಲಿ ಕುಳಿತ ರಿಜ್ವಾನ್ ಫೋನ್ಗೆ ನೋಡುತ್ತಾ ಸ್ತಬ್ಧನಾಗಿ ಕುಳಿತ. ಆದಿಲ್. ಆ ಹೆಸರು ಅವನ ಜ್ಞಾಪಕದ ಒಂದು ಮೂಲೆಯಲ್ಲಿ ಧೂಳಿನಿಂದ ಮುಚ್ಚಿಕೊಂಡಿತ್ತು. ಅವನೀಗ ದೊಡ್ಡ ವ್ಯಾಪಾರಿಯಾಗಿದ್ದಾನೆ. ಅವನು ಕಾನೂನಿನ ಕ್ರಮದ ಬಗ್ಗೆ ಮಾತಾಡುತ್ತಿದ್ದಾನೆ. ವಿಷಯಗಳು ಕೈಯಿಂದ ಕೈಬಿಟ್ಟಿವೆ ಎಂದು ರಿಜ್ವಾನ್ ಮೊದಲ ಬಾರಿಗೆ ತಿಳಿದ. ಅವನ ಹಣೆಯ ಮೇಲೆ ಬೆವರಿನ ಬಿಂದುಗಳು ಚಿಮ್ಮಿದವು. ರಿಜ್ವಾನ್ನೊಂದಿಗಿನ ಸಂಭಾಷಣೆ
ಆದಿಲ್ನ ಮನಸ್ಸಿನಲ್ಲಿ ಒಂದು ಚಂಡಮಾರುತವನ್ನೇ ಸೃಷ್ಟಿಸಿತು. ಆದರೂ ಅವನು ಶಾಂತನಾಗಿ ಕಾಣಲು ಪ್ರಯತ್ನಿಸಿದ. ಜಮೀಲಾ ಟೀಚರ್ಗೆ ಈ ವಿವರಗಳನ್ನು ತಿಳಿಸಿ ವಿಷಾದಗೊಳಿಸಬಾರದೆಂದು ಅವನು ತೀರ್ಮಾನಿಸಿದ. ಇದು ತಾನು ಮತ್ತು ರಿಜ್ವಾನ್ನ ನಡುವಿನ ಒಂದು ಲೆಕ್ಕತೀರ್ಕೆ. ಮುಂದಿನ ಕೆಲವು ದಿನಗಳು ಆ ಫ್ಲಾಟ್ನಲ್ಲಿ ಸಮಾಧಾನದಿಂದ ಕಳೆದವು. ಜಮೀಲಾ ಟೀಚರ್ ನಿಧಾನವಾಗಿ ಆ ಮನೆಯ ಒಂದು ಸದಸ್ಯರಾದರು. ಅವರ ಮುಖದ ಭಯವೂ ಅವಮಾನವೂ ಕ್ರಮೇಣ ಕರಗತೊಡಗಿತು. ಬದಲಿಗೆ ಅಲ್ಲಿ ಒಂದು ಶಾಂತತೆಯೂ ಪ್ರೀತಿಯೂ ತುಂಬಿತು. ಫಾತಿಮಾ ಅವರನ್ನು ತಮ್ಮ ಸ್ವಂತ ತಾಯಿಯಂತೆ ಕಾಣುತ್ತಿದ್ದಳು. ಅವರ ಆರೋಗ್ಯದ ವಿಷಯದಲ್ಲಿಯೂ ಆಹಾರದಲ್ಲಿಯೂ ವಿಶೇಷ ಗಮನವಿಟ್ಟಳು. ಟೀಚರ್ನ ಲೋಕ ಈಗ ರಿಯಾನ್ ಮತ್ತು ಆಯಿಷಾದಿತ್ತು. ಪ್ರತಿದಿನ ಸಂಜೆ ಶಾಲೆಯಿಂದ ಬಂದ ಮಕ್ಕಳಿಗಾಗಿ ಅವರು ಬಾಗಿಲ ಬಳಿ ಕಾಯುತ್ತಿದ್ದರು. ಅವರ ಓದಿನ ವಿಷಯದಲ್ಲಿ ಸಹಾಯ ಮಾಡುವುದು ಅವರಿಗೆ ಹೊಸ ಚೈತನ್ಯವನ್ನು ನೀಡಿತು. ಗಣಿತದ ಸಂಕೀರ್ಣ ದಾರಿಗಳನ್ನು ಸರಳವಾಗಿ ಹೇಳಿಕೊಡುವಾಗಲೂ, ಕನ್ನಡದ ಕವಿತೆಗಳನ್ನು ಶ್ರುತಿಯಲ್ಲಿ ಒಪ್ಪಿಸುವಾಗಲೂ ಅವರ ಕಣ್ಣುಗಳು ವರ್ಷಗಳ ನಂತರ ಮತ್ತೆ ಹೊಳೆದವು. ತಾವು ಇನ್ನೂ ಯಾರಿಗೋ ಬೇಕಾದವರೆಂದು ತಿಳಿದಾಗ ಅವರಿಗೆ ಬಂದ ಆತ್ಮವಿಶ್ವಾಸವು ಚಿಕ್ಕದಾಗಿರಲಿಲ್ಲ. ಒಂದು ದಿನ ಫಾತಿಮಾಳನ್ನು ಆಶ್ಚರ್ಯಗೊಳಿಸುವಂತೆ ಜಮೀಲಾ ಟೀಚರ್ ಅಡಿಗೆ ಮನೆಗೆ ನುಗ್ಗಿದರು. ಮಗಳೇ, ನಾನಿಂದು ಒಂದು ಖಾದ್ಯವನ್ನು ತಯಾರಿಸುತ್ತೇನೆ. ಪತ್ತಿರಿಯೂ ಕೋಳಿಕಾರಿಯೂ. ರಿಜ್ವಾನ್ಗೆ ತುಂಬಾ ಇಷ್ಟವಾಗಿತ್ತು ಅದು. ಮೊದಲ ಬಾರಿಗೆ ಅವರು ತಮ್ಮ ಮಗನ ಬಗ್ಗೆ ನೋವಿನಿಂದಲ್ಲ, ತೆಳುವಾದ ಗ್ರಹಾತುರತ್ವದಿಂದ ಮಾತಾಡುವುದನ್ನು ಕೇಳಿ ಫಾತಿಮಾಳಿಗೆ ಸಂತೋಷವಾಯಿತು. ಅವರು ಒಟ್ಟಿಗೆ ಆಹಾರ ತಯಾರಿಸಿದರು. ಪ್ರತಿಯೊಂದು ಪದಾರ್ಥವನ್ನು ಸೇರಿಸುವಾಗ ಟೀಚರ್ ಹಳೆಯ ಕಥೆಗಳನ್ನು ಹೇಳಿದರು. ರಿಜ್ವಾನ್ನ ಬಾಲ್ಯ, ಅವನ ಇಷ್ಟಗಳು, ಅವನ ವಾಶಿಗಳು. ಅಜ್ಞಾಪಕಗಳಿಗೆ ಈಗ ಸೇಡಿನ ಕಹಿಯಿಲ್ಲವಾಗಿತ್ತು. ಆ ರಾತ್ರಿ ಎಲ್ಲರೂ ಒಟ್ಟಿಗೆ ಕುಳಿತು ಆ ಆಹಾರವನ್ನು ತಿಂದಾಗ ಆದಿಲ್ ಟೀಚರ್ನ ಮುಖವನ್ನು ನೋಡಿದ. ಅವರು ನಗುತ್ತಿದ್ದರು. ದಿನಗಳ ನಂತರ ಮೊದಲ ಬಾರಿಗೆ ಕಾಣುವ ಒಂದು ನಿಜವಾದ ನಗು. ಆ ನಗುವಿನ ಮುಂದೆ ರಿಜ್ವಾನ್ ಎಂಬ ಧರ್ಮಾಂಗಿಯು ಎಷ್ಟೊಂದು ಚಿಕ್ಕದಾಗಿದ್ದಾನೆಂದು ಅವನಿಗೆ ತೋರಿತು. ಟೀಚರ್ಗೆ ಬೇಕಾದದ್ದು ಹಣವೋ ಸೌಕರ್ಯಗಳೋ ಅಲ್ಲ, ಪ್ರೀತಿಯೂ ಗೌರವವೂ ಎಂದು ಅವನು ತಿಳಿದ. ಅದನ್ನು ತನ್ನ ಕುಟುಂಬವು ಕೊಡುತ್ತಿದೆಯಲ್ಲವೇ ಎಂದು ಯೋಚಿಸಿದಾಗ ಅವನ ಮನಸ್ಸು ತುಂಬಿತು. ರಿಜ್ವಾನ್ನೊಂದಿಗಿನ ಯುದ್ಧ ಏನೇ ಆಗಲಿ ಟೀಚರ್ನ ಈ ನಗುವನ್ನು ಕಾಪಾಡಬೇಕೆಂದು ಅವನು ಮನಸ್ಸಿನಲ್ಲಿ ದೃಢಪಡಿಸಿದ. ಅದೇ ಸಮಯದಲ್ಲಿ ಆದಿಲ್ಗೆ ತಿಳಿಯದೆ ದುಬೈಯಲ್ಲಿ ಮತ್ತೊಂದು ಚಂಡಮಾರುತದ ಬೀಜಗಳು ಮೊಳಕೆಯೊಡೆಯುತ್ತಿದ್ದವು. ಆದಿಲ್ನ ಫೋನ್ ಕಾಲ್ ರಿಜ್ವಾನ್ನ ಜೀವನದ ಲಯವನ್ನು ತಪ್ಪಿಸಿತ್ತು. ಕಾನೂನಿನ ಕ್ರಮದ ಭೀತಿಯು ಅವನ ನಿದ್ದೆಯನ್ನು ಕೆಡಿಸಿತು. ತಾಯಿಯನ್ನು ತೊರೆದ ಮಗನೆಂಬ ಕೆಟ್ಟ ಹೆಸರು ಸಮಾಜದಲ್ಲಿ ತನ್ನ ಮೌಲ್ಯವನ್ನು ಕಡಿಮೆ ಮಾಡುತ್ತದೆಂದು ಅವನು ಭಯಪಟ್ಟ. ಅವನ ಹೆಂಡತಿಯು ಅವನ ಮೇಲೆ ಒತ್ತಡ ಹೇರಲು ಆರಂಭಿಸಿದಳು. ನೀವು ಶೀಘ್ರವಾಗಿ ನಾಡಿಗೆ ಹೋಗಿ ತಾಯಿಯನ್ನು ಇಲ್ಲಿಗೆ ಕರೆತರಬೇಕು. ಇಲ್ಲದಿದ್ದರೆ ಈ ಸಮಸ್ಯೆ ನಮ್ಮ ಜೀವನವನ್ನು ಹಾಳು ಮಾಡುತ್ತದೆ. ಆದಿಲ್ ಎಂಬವನು ನಮ್ಮನ್ನು ಬ್ಲಾಕ್ಮೇಲ್ ಮಾಡಲು ಯತ್ನಿಸುತ್ತಿದ್ದಾನೆ. ಅವಳ ಒತ್ತಡವು, ಕಾನೂನಿನ ಭಯವು ಅವನನ್ನು ಒಂದು ತೀರ್ಮಾನಕ್ಕೆ ತಂದಿತು. ಅವನು ಮುಂದಿನ ಫ್ಲೈಟ್ಗೆ ಟಿಕೆಟ್ ತೆಗೆದುಕೊಂಡ. ದಿನಗಳ ನಂತರ ಒಂದು ಸಂಜೆ ಆದಿಲ್ನ ಫ್ಲಾಟ್ನ ಕರೆಗಂಟೆ ಮೊಳಗಿತು. ಫಾತಿಮಾಳೆ ಹೋಗಿ ಬಾಗಿಲು ತೆರೆದಳು. ಮುಂದೆ ಅಪರಿಚಿತನೊಬ್ಬನಿದ್ದ. ಯಾರು? ನಾನು ರಿಜ್ವಾನ್. ಆದಿಲ್ಲನ್ನು ಒಮ್ಮೆ ಭೇಟಿಯಾಗಬೇಕಿತ್ತು. ಆ ಹೆಸರು ಕೇಳಿದ ಕೂಡಲೇ ಫಾತಿಮಾಳ ಮುಖ ಬದಲಾಯಿತು. ಆಕೆ ಒಳಗೆ ನೋಡಿ ಆದಿಲ್ನನ್ನು ಕರೆದಳು. ಆದಿಲ್ ಹಾಲ್ಗೆ ಬಂದಾಗ ಬಾಗಿಲ ಬಳಿ ನಿಂತಿರುವ ರಿಜ್ವಾನ್ನನ್ನು ಕಂಡ. ಫೋನಿನಲ್ಲಿ ಮಾತಾಡಿದ ಧರ್ಮಾಂಗವೇ ಆ ಮುಖದಲ್ಲಿ ಇರಲಿಲ್ಲ. ಬದಲಿಗೆ ಆಯಾಸವೂ ಆತಂಕವೂ ನೆರಳಾಗಿತ್ತು. ಹಾಲ್ನಲ್ಲಿ ಮಕ್ಕಳಿಗೆ ಕಲಿಸುತ್ತಿದ್ದ ಜಮೀಲಾ ಟೀಚರ್ ಶಬ್ದ ಕೇಳಿ ಎದ್ದು ಬಂದರು. ಬಾಗಿಲ ಬಳಿ ನಿಂತಿರುವ ತಮ್ಮ ಮಗನನ್ನು ಕಂಡ ಕೂಡಲೇ ಒಂದು ಕ್ಷಣ ಸ್ತಬ್ಧರಾಗಿ ನಿಂತರು. ಅವರ ಕೈಗಳು ನಡುಗಿದವು. ಮಗನೇ ರಿಜ್ವಾನ್, ಅವರ ತುಟಿಗಳು ಗೊಣಗಿದವು. ರಿಜ್ವಾನ್ ತಕ್ಷಣ ಒಳಗೆ ನುಗ್ಗಿ ಅವರ ಬಳಿಗೆ ಹೋದ. ಉಮ್ಮ, ನಾನು ಬಂದೆ ಉಮ್ಮ. ಉಮ್ಮನನ್ನು ಕರೆದೊಯ್ಯಲು ಬಂದಿದ್ದೇನೆ. ನನ್ನನ್ನು ಕ್ಷಮಿಸಿ, ನನಗೊಂದು ತಪ್ಪಾಯಿತು. ಅವನು ಅವರ ಕಾಲಿಗೆ ಬೀಳಲು ಯತ್ನಿಸಿದ. ಆದರೆ ಟೀಚರ್ ಅವನನ್ನು ತಡೆದರು. ಅವರ ಮುಖದಲ್ಲಿ ಪ್ರೀತಿ ಇರಲಿಲ್ಲ. ಬದಲಿಗೆ ವರ್ಷಗಳ ಅನುಭವಗಳು ಕೊಟ್ಟ ಒಂದು ಭಾವನಾ ಶೂನ್ಯತೆ ಇತ್ತು. ಏಕೆ ಮಗನೇ ಈಗ ಬಂದೆ? ನಿನಗೆ ತೊಂದರೆಯಾಗುತ್ತದೆಂದು ಹೇಳಿ ನೀನು ನನ್ನನ್ನು ತೊರೆದಿರಲಿಲ್ಲವೇ? ಅದೆಲ್ಲ ಕೋಪದಿಂದ ಹೇಳಿಬಿಟ್ಟಿದ್ದಲ್ಲವೇ ಉಮ್ಮ? ಉಮ್ಮನಿಲ್ಲದೆ ನನಗೆ ಆಗದು. ನಾವು ದುಬೈಗೆ ಹೋಗೋಣ. ಅಲ್ಲಿ ಸುಖವಾಗಿ ಜೀವಿಸೋಣ. ಬನ್ನಿ ಉಮ್ಮ. ಅವನು ಅವರ ಕೈಯನ್ನು ಹಿಡಿದ.
ಆದಿಲ್ ಮತ್ತು ಫಾತಿಮಾ ಏನೂ ಮಾತಾಡದೆ ದೂರ ನಿಂತಿದ್ದರು. ಇದು ತಾಯಿ ಮತ್ತು ಮಗನ ನಡುವಿನ ಕ್ಷಣವಾಗಿತ್ತು. ತೀರ್ಮಾನ ತೆಗೆದುಕೊಳ್ಳಬೇಕಾದವರು ಟೀಚರ್ನೇ. ಜಮೀಲಾ ಟೀಚರ್ ಒಂದು ಕ್ಷಣ ಕಣ್ಣು ಮುಚ್ಚಿದರು. ಅವರ ಮನಸ್ಸಿನಲ್ಲಿ 2 ಚಿತ್ರಗಳು ತೆಳೆದವು. ಒಂದು, ಮಳೆಯಲ್ಲಿ ತಣ್ಣಗಿನಿಂದ ನಡುಗುತ್ತಾ ಬಸ್ ಸ್ಟಾಪ್ನಲ್ಲಿ ಕುಳಿತ ಅಸಹಾಯಕವಾದ ತಾವು. ಎರಡನೆಯದು, ಕಿರಿಯ ಮಕ್ಕಳ ಪ್ರೀತಿಯಲ್ಲಿ ಸಂತೋಷವನ್ನು ಕಂಡುಕೊಂಡ, ಆತ್ಮವಿಶ್ವಾಸವನ್ನು ಮರಳಿ ಪಡೆದ ಹೊಸ ತಾವು. ಅವರು ಕಣ್ಣುಗಳನ್ನು ತೆರೆದರು. ಅವರ ನೋಟವು ಮೊದಲು ರಿಜ್ವಾನ್ನ ಮುಖಕ್ಕೂ ನಂತರ ಆದಿಲ್ನ ಮುಖಕ್ಕೂ ಸೀದಿತು. ಆ ನೋಟದಲ್ಲಿರುವ ಅರ್ಥವೇನಿತ್ತು? ತೊರೆದು ಹೋದ ಮಗನೊಂದಿಗೆ ಅವರು ಮರಳಿ ಹೋಗುವರಾ, ಅಥವಾ ತನ್ನನ್ನು ರಕ್ಷಿಸಿದ, ಪ್ರೀತಿಯನ್ನು ಕೊಟ್ಟ ವಿದ್ಯಾರ್ಥಿಯೊಂದಿಗೆ ಇರುವರಾ? ಆ ಫ್ಲಾಟ್ನ ಮೌನದಲ್ಲಿ ಒಬ್ಬ ಸ್ತ್ರೀಯ ಜೀವನದ ಒಂದು ನಿರ್ಣಾಯಕ ತೀರ್ಮಾನಕ್ಕಾಗಿ ಎಲ್ಲರೂ ಕಿವಿಗೊಟ್ಟು ನಿಂತರು. ಹಾಲ್ನ ಮೌನವನ್ನು ಭೇದಿಸಿಕೊಂಡು ಜಮೀಲಾ ಟೀಚರ್ ನಿಧಾನವಾಗಿ ಮಾತಾಡತೊಡಗಿದರು. ಅವರ ಧ್ವನಿಯಲ್ಲಿ ಈಗ ನಡುಕವಿರಲಿಲ್ಲ, ಬದಲಿಗೆ ವರ್ಷಗಳ ಅನುಭವಗಳು ಕೊಟ್ಟ ಒಂದು ಸ್ಥೈರ್ಯವಿತ್ತು. ಮಗನೇ ರಿಜ್ವಾನೆ, ಅವರು ಶಾಂತವಾಗಿ ಅವನನ್ನು ನೋಡಿದರು. ನೀನು ಬಂದದ್ದಕ್ಕೆ ನನಗೆ ಸಂತೋಷವಾಯಿತು. ನಿನಗೆ ತಪ್ಪು ತಿಳಿಯಿತಲ್ಲವೇ, ಅದು ಸಾಕು ನನಗೆ. ಒಬ್ಬ ತಾಯಿಗೆ ಮಗನನ್ನು ಕ್ಷಮಿಸಲು ಒಂದು ಕ್ಷಣ ಸಾಕು. ನಾನು ನಿನ್ನನ್ನು ಈಗಾಗಲೇ ಕ್ಷಮಿಸಿಬಿಟ್ಟಿದ್ದೇನೆ. ರಿಜ್ವಾನ್ನ ಮುಖದಲ್ಲಿ ಆಶ್ವಾಸದ ಒಂದು ನಗುವಿತ್ತು. ಅವನು ಅವರ ಕೈಯನ್ನು ಒಮ್ಮೆ ಇನ್ನೂ ಬಿಗಿಯಾಗಿ ಹಿಡಿದ. ಹಾಗಾದರೆ ನಾವು ಹೋಗೋಣ ಉಮ್ಮ, ನಾನು ಎಲ್ಲವನ್ನೂ ತಯಾರಿ ಮಾಡಿಕೊಂಡು ಬಂದಿದ್ದೇನೆ. ಆದರೆ ಜಮೀಲಾ ಟೀಚರ್ ಅವನ ಕೈಯಿಂದ ತಮ್ಮ ಕೈಯನ್ನು ಮೃದುವಾಗಿ ಬಿಡಿಸಿಕೊಂಡರು. ಇಲ್ಲ ಮಗನೇ, ಅವರು ಹೇಳಿದರು, ನಾನು ಬರುವುದಿಲ್ಲ. ಆ ಮಾತು ಒಂದು ಗುಡುಗಿನಂತೆ ರಿಜ್ವಾನ್ನ ಕಿವಿಗೆ ತಾಕಿತು. ಅವನು ನೆಟ್ಟಿಕೊಂಡು ತಾಯಿಯನ್ನು ನೋಡಿದ. ಏನು ಉಮ್ಮ ಹೇಳಿದಿರಿ? ಬರುವುದಿಲ್ಲವೇ? ಯಾಕೆ? ಇವನು ನಿಮ್ಮನ್ನು ಭೀಷಣೆಗೊಳಿಸಿದನೆ? ಅವನ ಬೆರಳು ಆದಿಲ್ಗೆ ಸೀದಿತು. ಅವನ ಬಗ್ಗೆ ಏನೂ ಹೇಳಬೇಡ. ಟೀಚರ್ನ ಧ್ವನಿ ಭಾರವಾಯಿತು. ನನ್ನನ್ನು ಬೀದಿಯಿಂದ ರಕ್ಷಿಸಿದವನು ಇವನು, ನನಗೆ ಆಶ್ರಯ ಕೊಟ್ಟವನು. ಆದರೆ ನಾನಿಲ್ಲಿ ಇರುವುದು ಅವನ ಔದಾರ್ಯದಿಂದಲ್ಲ. ನನಗೀಗ ಇಲ್ಲಿ ಒಂದು ಸ್ಥಾನವಿದೆ. ಈ ಮನೆಯ ಒಂದು ಸದಸ್ಯಳಾಗಿದ್ದೇನೆ. ಅವರು ಫಾತಿಮಾಳನ್ನು ಕಳಿಯಾಡುತ್ತಿರುವ ಮಕ್ಕಳನ್ನು ಪ್ರೀತಿಯಿಂದ ನೋಡಿದರು. ನನ್ನ ಜೀವನದ ದೊಡ್ಡ ಸಂತೋಷವೇನಿತ್ತೆಂದು ಗೊತ್ತೇ? ಒಬ್ಬ ಟೀಚರ್ನಾಗಿ ಮಕ್ಕಳಿಗೆ ಕಲಿಸುವುದು. ಆ ಸಂತೋಷವು ನನಗೆ ಕಳೆದು ಹೋಗಿತ್ತು. ಆದರೆ ಇಲ್ಲಿ ಈ ಮಕ್ಕಳಿಗೆ ಕಲಿಸುವಾಗ, ಅವರೊಂದಿಗೆ ನಗುವಾಗ, ನನಗೆ ನನ್ನ ಜೀವನವನ್ನು ಮರಳಿ ಪಡೆದಂತೆ ಆಗಿದೆ. ನನ್ನನ್ನು ಭಾರವೆಂದು ಕಾಣದವರೊಂದಿಗೆ, ನನ್ನ ಮಾತಿಗೆ ಮೌಲ್ಯವಿರುವವರೊಂದಿಗೆ ನನ್ನ ಸಂತೋಷವಿದೆ. ಇದನ್ನು ನಾನೀಗ ತಿಳಿಯುತ್ತಿದ್ದೇನೆ. ಅವರು ರಿಜ್ವಾನ್ನ ಕಣ್ಣುಗಳಿಗೆ ನೇರವಾಗಿ ನೋಡಿದರು. ನೀನು ನನ್ನನ್ನು ಪ್ರೀತಿಯಿಂದ ಕರೆದೊಯ್ದರೂ ನಿನ್ನ ಹೆಂಡತಿಯ ಕಣ್ಣಿನಲ್ಲಿ ನಾನೊಂದು ಅನಗತ್ಯವಾದ ವಸ್ತುವಾಗಿರುತ್ತೇನೆ. ಅವಳ ಲೋಕದಲ್ಲಿ ನನಗೊಂದು ಸ್ಥಾನವಿರದು. ಇಲ್ಲಿ ಹಾಗೆಯಿಲ್ಲ. ಇಲ್ಲಿ ನಾನು ಈ ಮನೆಯ ಐಶ್ವರ್ಯವಾಗಿದ್ದೇನೆ. ನಾನು ಆ ಮನೆಯಿಂದ ಹೊರಬಂದೆ. ಕೈಯಲ್ಲಿದ್ದ ಹಣ ಮುಗಿದಾಗ ಬೀದಿಯಲ್ಲಿ ಬಿದ್ದೆ. ಹಸಿವು ಮತ್ತು ಚಳಿಯನ್ನು ಸಹಿಸಿಕೊಂಡು ಒಂದು ಬಸ್ ಸ್ಟಾಪ್ನಲ್ಲಿ ಅಸಹಾಯಕವಾಗಿ ಕುಳಿತಿದ್ದಾಗ ದೇವರು ಒಬ್ಬ ದೇವದೂತನಂತೆ ನನ್ನ ವಿದ್ಯಾರ್ಥಿಯಾದ ಆದಿಲ್ನನ್ನು ನನ್ನ ಮುಂದೆ ಕಳುಹಿಸಿದ. ಅವನು ನನ್ನನ್ನು ತನ್ನ ಮನೆಗೆ ಕರೆದೊಯ್ದ. ತನ್ನ ಸ್ವಂತ ತಾಯಿಯಂತೆ ನನ್ನನ್ನು ಕಾಪಾಡಿದ. ನಾನು ಕಳೆದುಕೊಂಡಿದ್ದ ಜೀವನ ಮತ್ತು ಆತ್ಮವಿಶ್ವಾಸವನ್ನು ಮರಳಿ ನೀಡಿದ. ಅವರ ಕಣ್ಣುಗಳು ತುಂಬಿರಲಿಲ್ಲ. ಬದಲಿಗೆ ಸತ್ಯದ ಶಕ್ತಿಯು ಆ ಮುಖದಲ್ಲಿ ಜ್ವಾಲೆಯಂತೆ ಉರಿಯಿತು. ನನ್ನ ಮಗ ನಾನೊಬ್ಬ ಸ್ಮರಣೆಯ ಕೊರತೆಯ ರೋಗಿ ಎಂದು ಹೇಳುತ್ತಾನೆ. ಇಲ್ಲ, ನನಗೆ ಉತ್ತಮ ಸ್ಮರಣೆ ಇದೆ. ಅವನು ನನಗೆ ಹೇಳಿದ ಪ್ರತಿಯೊಂದು ಮಾತು, ನಾನು ಅನುಭವಿಸಿದ ಪ್ರತಿಯೊಂದು ನೋವು, ಇವೆಲ್ಲವನ್ನೂ ನಾನು ಮರೆತಿಲ್ಲ. ಆದಿಲ್ ನನ್ನನ್ನು ಬಂಧನದಲ್ಲಿ ಇಡದೆ ನನಗೆ ಆಶ್ರಯ ನೀಡಿದ್ದಾನೆ. ನನ್ನ ಸ್ವಂತ ಮಗ ತೊರೆದಾಗ ಒಂದು ಕಾಲದಲ್ಲಿ ನಾನು ನೋವುಗೊಳಿಸಿದ್ದ ಒಬ್ಬ ವಿದ್ಯಾರ್ಥಿಯೇ ನನಗೆ ಆಸರೆಯಾದ. ಇದು ಸತ್ಯ. ಈಗ ನೀವು ಏನು ಬೇಕಾದರೂ ಕೇಳಬಹುದು. ಅವರು ಮಾತು ನಿಲ್ಲಿಸಿದಾಗ ಹಾಲ್ನಲ್ಲಿ ಒಂದು ಕ್ಷಣದ ಮೌನವು ಕವಿದಿತ್ತು. ನಂತರ ಪ್ರಶ್ನೆಗಳ ಒಂದು ಪ್ರವಾಹವೇ ಆಯಿತು. ಪ್ರತಿಯೊಂದು ಪ್ರಶ್ನೆಗೂ ಜಮೀಲಾ ಟೀಚರ್ ತಡವರದೆ ಸ್ಪಷ್ಟವಾಗಿ ಉತ್ತರಿಸಿದರು. ಅವರ ಮಾತುಗಳಲ್ಲಿನ ಪ್ರಾಮಾಣಿಕತೆ ಕೇಳುಗರ ಎಲ್ಲರ ಹೃದಯವನ್ನು ಸ್ಪರ್ಶಿಸಿತು. ಆ ತಾಯಿಯ ಕಣ್ಣೀರಿನ ಮುಂದೆ ರಿಜ್ವಾನ್ನ ಸುಳ್ಳಿನ ಕೋಟೆಗಳು ಒಂದೊಂದಾಗಿ ಕುಸಿದು ಬೀಳುತ್ತಿದ್ದವು. ಪತ್ರಿಕಾಗೋಷ್ಠಿಯು ಒಂದು ಚಂಡಮಾರುತವನ್ನೇ ಸೃಷ್ಟಿಸಿತು. ಮರುದಿನದ ಪತ್ರಿಕೆಗಳಲ್ಲಿ, ಆನ್ಲೈನ್ ಪೋರ್ಟಲ್ಗಳಲ್ಲಿ ಮತ್ತು ಚಾನೆಲ್ಗಳಲ್ಲಿ ಜಮೀಲಾ ಟೀಚರ್ನ ಕತೆ ತುಂಬಿತ್ತು.
ಬೀದಿಯಲ್ಲಿ ತೊರೆಯಲ್ಪಟ್ಟ ತಾಯಿಗೆ ಆಸರೆಯಾದ ಮಾಜಿ ವಿದ್ಯಾರ್ಥಿ, ಮಗನ ಕ್ರೂರತೆಯನ್ನು ಜಗತ್ತಿಗೆ ವಿವರಿಸಿದ ಒಬ್ಬ ತಾಯಿ, ಶೀರ್ಷಿಕೆಗಳು ಹಲವಾರು ಆಗಿದ್ದವು. ಸಾರ್ವಜನಿಕರ ಅಭಿಪ್ರಾಯವು ಸಂಪೂರ್ಣವಾಗಿ ಬದಲಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಆದಿಲ್ಗೆ ವಿರುದ್ಧವಾಗಿ ಏರಿದ್ದ ದ್ವೇಷವು ರಿಜ್ವಾನ್ಗೆ ವಿರುದ್ಧವಾದ ಕೋಪವಾಗಿ ರೂಪಾಂತರಗೊಂಡಿತು. ಅವನ ಫೇಸ್ಬುಕ್ ಪೋಸ್ಟ್ಗೆ ಕೆಳಗೆ ಸಾವಿರಾರು ಜನರು ಅವನನ್ನು ಶಾಪಗೈಯುವ ಕಾಮೆಂಟ್ಗಳನ್ನು ಹಾಕಿದ್ದರು. ಅವನ ಕಂಪನಿಯ ಸಾಮಾಜಿಕ ಜಾಲತಾಣದ ಪುಟಗಳಲ್ಲಿಯೂ ಪ್ರತಿಭಟನೆಯ ತರಂಗಗಳು ಏರಿತು. ಈ ಸುದ್ದಿ ದುಬೈಗೂ ತಲುಪಿತು. ರಿಜ್ವಾನ್ನ ಕಂಪನಿಯ ಆಡಳಿತವು ಅವನಿಂದ ವಿವರಣೆಯನ್ನು ಕೇಳಿತು. ಸಹೋದ್ಯೋಗಿಗಳ ಮುಂದೆ ಅವನು ಅವಮಾನಿತನಾದ. ಹೊರಗೆ ಹೋಗಿ ನಡೆಯಲು ಸಾಧ್ಯವಾಗದ ಸ್ಥಿತಿ. ಅವನ ಸ್ವಂತ ಪತ್ನಿಯೂ ಅವನನ್ನು ದೂಷಿಸಲು ಆರಂಭಿಸಿದಳು. ಅವನು ಬಿತ್ತಿದ ದ್ವೇಷದ ಬೀಜಗಳು ಈಗ ಅವನನ್ನೇ ತಿರುಗಿ ಕೊರೆಯುತ್ತಿದ್ದವು. ಕೇರಳದಲ್ಲಿ ಆದಿಲ್ನ ಫ್ಲಾಟ್ನಲ್ಲಿ ಒಂದು ಶಾಂತಿಯ ವಾತಾವರಣವಿತ್ತು. ಜಮೀಲ ಟೀಚರ್ಗೆ ತಮ್ಮ ಭುಜದಿಂದ ಒಂದು ದೊಡ್ಡ ಭಾರವನ್ನು ಇಳಿಸಿವೆಚ್ಚಿದಂತೆ ಭಾಸವಾಯಿತು. ವರ್ಷಗಳಿಂದ ಮನಸ್ಸಿನಲ್ಲಿ ಒತ್ತಿ ಹಿಡಿದಿದ್ದ ನೋವನ್ನು ಜಗತ್ತಿಗೆ ಹೇಳಿದಾಗ ದೊರಕಿದ ಸ್ವಾತಂತ್ರ್ಯವನ್ನು ಅವರು ಆನಂದಿಸಿದರು. ಆದಿಲ್ನ ವ್ಯಾಪಾರ ಕ್ಷೇತ್ರದ ಖ್ಯಾತಿಗೆ ಇನ್ನಷ್ಟು ಹೊಳಪು ಸಿಕ್ಕಿತು. ಅವನ ಮಾನವೀಯತೆಯನ್ನು ಕೊಂಡಾಡಿ ಹಲವರು ಅವನನ್ನು ಕರೆದರು. ಒಂದು ಸಂಜೆ ಆದಿಲ್ ತನ್ನ ಫೋನ್ನೊಂದಿಗೆ ಟೀಚರ್ನ ಬಳಿಗೆ ಬಂದ. ಟೀಚರ್, ಇದನ್ನೊಮ್ಮೆ ನೋಡಿ. ಅದು ಒಂದು ಯೂಟ್ಯೂಬ್ ವಿಡಿಯೋ ಆಗಿತ್ತು. ಅವರ ಪತ್ರಿಕಾಗೋಷ್ಠಿಯ ದೃಶ್ಯಗಳು. ಲಕ್ಷಾಂತರ ಜನರು ಅದನ್ನು ನೋಡಿದ್ದರು. ಅದರ ಕೆಳಗಿನ ಕಾಮೆಂಟ್ಗಳನ್ನು ಆದಿಲ್ ಅವರಿಗೆ ಓದಿಕೊಟ್ಟ. ಈ ತಾಯಿಗೆ ನ್ಯಾಯ ಸಿಗಬೇಕು. ಆದಿಲ್ನಂತಹ ಮಕ್ಕಳೇ ಈ ಜಗತ್ತಿನ ಬೆಳಕು. ಟೀಚರ್, ನೀವು ಒಂಟಿಯಲ್ಲ, ನಾವು ನಿಮ್ಮೊಂದಿಗಿದ್ದೇವೆ. ಪ್ರತಿಯೊಂದು ಕಾಮೆಂಟ್ ಕೇಳುವಾಗ ಜಮೀಲಾ ಟೀಚರ್ನ ಕಣ್ಣುಗಳು ಸಂತೋಷದಿಂದ ತುಂಬಿಕೊಂಡಿದ್ದವು. ತಾನು ಒಂಟಿಯಲ್ಲ, ತನ್ನ ಸತ್ಯವನ್ನು ಗುರುತಿಸಿದ ಒಂದು ದೊಡ್ಡ ಸಮುದಾಯವು ತನ್ನೊಂದಿಗಿದೆ ಎಂಬ ಚಿಂತನೆ ಅವರಿಗೆ ದೊರಕಿದ ಧೈರ್ಯವು ಸಣ್ಣದಿರಲಿಲ್ಲ. ಆ ರಾತ್ರಿ ಬಾಲ್ಕನಿಯ ಒಕ್ಕಲಿಗೆ ಕುರ್ಚಿಯಲ್ಲಿ ಕುಳಿತು ಆಕಾಶದ ನಕ್ಷತ್ರಗಳನ್ನು ನೋಡುತ್ತಾ ಅವರು ಮನಸ್ಸಿನಲ್ಲಿ ಹೇಳಿಕೊಂಡರು, ದೇವರೇ, ನೀನು ದೊಡ್ಡವನು. ನ್ಯಾಯದ ತಿರುಗಾಲಿಗಳು ಸ್ವಲ್ಪ ತಡವಾದರೂ ಅವು ದಡಕ್ಕೆ ಬಂದೇ ಬರುತ್ತವೆ. ಚಂಡಮಾರುತವು ಶಾಂತವಾದ ಸಮುದ್ರದಂತೆ ಅವರ ಮನಸ್ಸು ಶಾಂತವಾಗಿತ್ತು. ದುಬೈನಲ್ಲಿ ರಿಜ್ವಾನ್ನ ಜಗತ್ತು ತಲೆಕೆಳಗಾಗಿತ್ತು. ಪತ್ರಿಕಾಗೋಷ್ಠಿಯ ಸುದ್ದಿಗಳು ಅವನ ಕಂಪನಿಯಲ್ಲಿಯೂ ದೊಡ್ಡ ಚಲನೆಗಳನ್ನು ಉಂಟುಮಾಡಿದವು. ಕುಟುಂಬ ಸಂಬಂಧಗಳಿಗೆ ದೊಡ್ಡ ಮೌಲ್ಯವನ್ನು ಕೊಡುವ ಅರಬ್ ಆಡಳಿತವು ಸ್ವಂತ ತಾಯಿಗೆ ಕ್ರೂರತೆ ತೋರಿದವನನ್ನು ಉನ್ನತ ಸ್ಥಾನದಲ್ಲಿ ಇಡುವುದು ಕಂಪನಿಯ ಖ್ಯಾತಿಗೆ ಹಾನಿಕಾರಕವೆಂದು ತೀರ್ಮಾನಿಸಿತು. ಕೊನೆಗೆ ರಾಜೀನಾಮೆ ನೀಡಲು ಅವರು ಅವನಿಗೆ ಆದೇಶಿಸಿದರು. ಒಂದೇ ದಿನದಲ್ಲಿ ಅವನಿಗೆ ತನ್ನ ದೊಡ್ಡ ಸಂಬಳದ ಉದ್ಯೋಗವು ಕಳೆದುಹೋಯಿತು. ಅದರ ಜೊತೆಗೆ ಅವನ ವೈವಾಹಿಕ ಜೀವನದಲ್ಲಿಯೂ ಬಿರುಕು ಬಿತ್ತು. ಸಮಾಜದಲ್ಲಿ ಅವಮಾನಿತಳಾದ ಅವನ ಪತ್ನಿಗೆ ಅವನ ಮೇಲಿನ ಗೌರವ ಕಳೆದುಹೋಯಿತು. ಹಣ ಮತ್ತು ಪ್ರತಿಷ್ಠೆಯನ್ನು ಕಳೆದುಕೊಂಡ ಗಂಡನ ಅಗತ್ಯವಿಲ್ಲದಿರಲಿಲ್ಲ. ನಿರಂತರ ಜಗಳಗಳ ನಂತರ ಒಂದು ದಿನ ಅವಳು ತಮ್ಮ ಮಗಳನ್ನು ಕರೆದೊಯ್ದು ತನ್ನ ಮನೆಗೆ ಮರಳಿದಳು. ವಿಚ್ಛೇದನದ ನೋಟಿಸ್ ಶೀಘ್ರದಲ್ಲೇ ಅವನನ್ನು ತಲುಪಿತು. ಉದ್ಯೋಗ, ಕುಟುಂಬ, ಉಳಿತಾಯ, ಒಳ್ಳೆಯ ಹೆಸರು ಎಲ್ಲವನ್ನೂ ಕಳೆದುಕೊಂಡು ಆ ದೊಡ್ಡ ನಗರದಲ್ಲಿ ಅವನು ಒಂಟಿಯಾದ. ಐಷಾರಾಮಿ ಫ್ಲಾಟ್ನ ಏಕಾಂತದಲ್ಲಿ ಅವನ ಅಹಂಕಾರದ ಕೋಟೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದವು. ಮೊದಲ ಬಾರಿಗೆ ಅವನು ಪ್ರಾಮಾಣಿಕವಾಗಿ ಚಿಂತಿಸಲು ಆರಂಭಿಸಿದ. ತನ್ನ ವಿಫಲತೆಗೆ ಕಾರಣ ಆದಿಲ್ನಾಗಲಿ ತಾಯಿಯಾಗಲಿ ಅಲ್ಲ, ತಾನೇ ಎಂದು ಅವನು ತಿಳಿದುಕೊಂಡ. ಅವನ ಸ್ಮರಣೆಗಳಿಗೆ ಬಾಲ್ಯವು ಒಂದು ಅಲೆಯಂತೆ ಒಡ್ಡೊಡ್ಡಿತು. ತನಗಾಗಿ ತಾಯಿ ಸಹಿಸಿದ ಕಷ್ಟಗಳು, ಒಂದು ಕೊರತೆಯೂ ಇಲ್ಲದಂತೆ ತನ್ನನ್ನು ಬೆಳೆಸಿದ್ದು, ತನಗೆ ಇಷ್ಟವಾದ ಚಪಾತಿಯನ್ನು ಮತ್ತು ಕೋಳಿಕರಿಯನ್ನು ಪ್ರೀತಿಯಿಂದ ಬಡಿಸಿದ್ದು. ಪ್ರತಿಯೊಂದು ಸ್ಮರಣೆಯೂ ಅವನ ಎದೆಯಲ್ಲಿ ಕಿಡಿಯಂತೆ ಉರಿಯಿತು. ಹಣ ಮತ್ತು ಪ್ರತಿಷ್ಠೆಗಾಗಿ ತಾನು ಮರೆತಿದ್ದದ್ದು ಆ ಪ್ರೀತಿಯನ್ನೇ. ತಾನು ತಳ್ಳಿ ಹಾಕಿದ್ದದ್ದು ತನ್ನ ಜೀವನದ ಅತ್ಯಂತ ದೊಡ್ಡ ಸಂಪತ್ತನ್ನೇ. ಅವನೊಳಗೆ ಪಶ್ಚಾತ್ತಾಪದ ಒಂದು ಬೆಂಕಿಯು ಜ್ವಲಿಸಿತು. ಅದು ಅವನ ಅಹಂಕಾರದ ಕೊನೆಯ ಕಣವನ್ನು ಭಸ್ಮವಾಗಿಸಿತು. ಅವನು ಒಂದು ನಿರ್ಧಾರ ಕೈಗೊಂಡ, ಊರಿಗೆ ಮರಳಬೇಕು. ತಾಯಿಯನ್ನು ಮರಳಿ ಪಡೆಯಲಲ್ಲ, ಸಮಾಜದ ಮುಂದೆ ಒಳ್ಳೆಯವನಾಗಲೂ ಅಲ್ಲ. ಬದಲಿಗೆ ಆ ಕಾಲಿಗೆ ಬಿದ್ದು ಪ್ರಾಮಾಣಿಕವಾಗಿ ಕ್ಷಮೆ ಕೇಳಲು. ಬಹುಶಃ ತಾಯಿ ಕ್ಷಮಿಸದಿರಬಹುದು, ಆದರೂ ಆ ಕ್ಷಮೆಯನ್ನು ಕೇಳದೆ ತನ್ನ ಆತ್ಮಕ್ಕೆ ಮೋಕ್ಷವಿಲ್ಲವೆಂದು ಅವನು ತಿಳಿದುಕೊಂಡ. ಕೈಯಲ್ಲಿ ಉಳಿದಿದ್ದ ಕೊನೆಯ ಹಣವನ್ನು ತೆಗೆದುಕೊಂಡು ಅವನು ಕೇರಳಕ್ಕೆ ಹೊರಟ ವಿಮಾನದಲ್ಲಿ ಕುಳಿತ.
ತಿಂಗಳುಗಳು ಕಳೆದವು. ಆದಿಲ್ನ ಮನೆಯಲ್ಲಿ ಜಮೀಲಾ ಟೀಚರ್ ಈಗ ಆ ಕುಟುಂಬದ ಕಾರಣವಾಗಿದ್ದರು. ಅವರ ಜೀವನಕ್ಕೆ ಹೊಸ ಅರ್ಥಗಳು ಬಂದಿದ್ದವು. ಆದಿಲ್ ಟೀಚರ್ನ ಹೆಸರಿನಲ್ಲಿ ಒಂದು ಸಣ್ಣ ಚಾರಿಟಬಲ್ ಟ್ರಸ್ಟ್ ಆರಂಭಿಸಿದ್ದ, ಜಮೀಲಾ ಫೌಂಡೇಶನ್. ಬಡ ಕೂಸುಗಳ ಶಿಕ್ಷಣಕ್ಕೆ ಸಹಾಯ ಮಾಡುವುದು ಇದರ ಗುರಿಯಾಗಿತ್ತು. ಇದರ ಮೇಲ್ವಿಚಾರಣೆಯನ್ನು ಟೀಚರ್ ನಿರ್ವಹಿಸುತ್ತಿದ್ದರು. ಪ್ರತಿಯೊಂದು ಮಗುವಿನ ಶಿಕ್ಷಣದ ವಿಷಯದಲ್ಲಿ ಗಮನವಿಟ್ಟಾಗ ಅವರು ತಮ್ಮ ಹಳೆಯ ಶಿಕ್ಷಕ ಜೀವನವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಜೀವಿಸುತ್ತಿದ್ದರು. ಒಂದು ಮಧ್ಯಾಹ್ನ ಆದಿಲ್ನ ಫ್ಲಾಟ್ನ ಸೆಕ್ಯೂರಿಟಿ ಗಾರ್ಡ್ ಇಂಟರ್ಕಾಮ್ನಲ್ಲಿ ಕರೆದ. ಸಾರ್, ಒಬ್ಬರು ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾರೆ. ರಿಜ್ವಾನ್ ಎಂದು ಹೆಸರು ಹೇಳುತ್ತಿದ್ದಾರೆ. ಆದಿಲ್ ಒಂದು ಕ್ಷಣ ಜಮೀಲಾ ಟೀಚರ್ನನ್ನು ನೋಡಿದ. ಅವರು ಮಕ್ಕಳಿಗೆ ಶಿಕ್ಷಣ ಸಾಮಗ್ರಿಗಳನ್ನು ಜೋಡಿಸುತ್ತಿದ್ದರು. ಅವನು ಟೀಚರ್ಗೆ ವಿಷಯವನ್ನು ಹೇಳಿದ. ಆ ಹೆಸರನ್ನು ಕೇಳಿದಾಗ ಅವರ ಮುಖದಲ್ಲಿ ಯಾವುದೇ ಭಾವನೆಯ ಬದಲಾವಣೆಯಿರಲಿಲ್ಲ. ಅವನನ್ನು ಒಳಗೆ ಬಿಡಲು ಹೇಳಿ ಅವರು ಶಾಂತವಾಗಿ ಹೇಳಿದರು. ಕೆಲವು ನಿಮಿಷಗಳ ನಂತರ ರಿಜ್ವಾನ್ ಲಿಫ್ಟ್ನಿಂದ ಇಳಿದು ಅವರ ಮುಂದೆ ಬಂದ. ತಿಂಗಳುಗಳ ಹಿಂದೆ ಕಂಡ ಅಹಂಕಾರಿ ಯುವಕನಲ್ಲ ಇದು. ಗಡ್ಡ ಬೆಳೆದು, ಒಣಗಿ, ಬಟ್ಟೆಗಳು ಕೊಳಕಾಗಿ, ಸಂಪೂರ್ಣವಾಗಿ ಒಡದುಟ್ಟಿದ ಒಂದು ರೂಪ. ಅವನು ಯಾರ ಮುಖವನ್ನೂ ನೋಡಲಿಲ್ಲ. ನೇರವಾಗಿ ಬಂದು ಜಮೀಲಾ ಟೀಚರ್ನ ಕಾಲಿಗೆ ಬಿದ್ದ. ಅಮ್ಮ, ನನ್ನನ್ನು ಕ್ಷಮಿಸಿ. ಒಂದು ಕೂಸಿನಂತೆ ಅವನು ಒಡೆದು ಕರೆಯಿತು. ಅವನ ಕಣ್ಣೀರು ಆ ನೆಲದ ಮೇಲೆ ಬಿದ್ದು ಹರಡಿತು. ಅವನಿಗೆ ಮಾತುಗಳೇ ಸಿಗುತ್ತಿರಲಿಲ್ಲ. ಜಮೀಲಾ ಟೀಚರ್ ನಿಧಾನವಾಗಿ ಬಗ್ಗಿ ಅವನ ಭುಜದಲ್ಲಿ ಹಿಡಿದರು. ಅವರು ಅವನನ್ನು ಎಬ್ಬಿಸಿ ನಿಲ್ಲಿಸಿದರು. ನಂತರ ತಮ್ಮ ಸೀರೆಯ ತುದಿಯಿಂದ ಅವನ ಕಣ್ಣುಗಳನ್ನು ಒರೆಸಿದರು. ಅಳಬೇಡ ಮಗನೇ. ಅವರ ಧ್ವನಿಯು ಪ್ರೀತಿಯಿಂದ ತೇವವಾಗಿತ್ತು. ದೇವರು ಕ್ಷಮಿಸುವವನು. ಒಬ್ಬ ತಾಯಿ, ಇನ್ನೂ ಏನು, ಎದ್ದೇಳು. ಅವರು ಅವನನ್ನು ಆಲಿಂಗಿಸಿದರು. ವರ್ಷಗಳ ಅಂತರ ಮತ್ತು ನೋವು ಆ ಒಂದೇ ಆಲಿಂಗನದಲ್ಲಿ ಕರಗಿಹೋಯಿತು. ಆದಿಲ್ ಮತ್ತು ಫಾತಿಮಾ ಆ ಪುನರ್ಮಿಲನವನ್ನು ಕಣ್ಣೀರಿನಿಂದ ನೋಡುತ್ತಿದ್ದರು. 1 ವರ್ಷದ ನಂತರ ಜೀವನವು ತನ್ನ ಸಾಮಾನ್ಯಗತಿಗೆ ಮರಳಿತ್ತು. ಆದರೆ ಎಲ್ಲರಲ್ಲಿಯೂ ಆಳವಾದ ಬದಲಾವಣೆಗಳು ಕಂಡುಬಂದವು. ರಿಜ್ವಾನ್ ಊರಿನಲ್ಲೇ ಒಂದು ಸಣ್ಣ ಖಾಸಗಿ ಸಂಸ್ಥೆಯಲ್ಲಿ ಲೆಕ್ಕಿಗನಾಗಿ ಕೆಲಸಕ್ಕೆ ಸೇರಿದ. ಹಿಂದಿನ ಪ್ರತಿಷ್ಠೆಯ ನೆರಳು ಕೂಡ ಇಲ್ಲದ ಒಂದು ಸಾಮಾನ್ಯ ಜೀವನ. ಆದರೂ ಅವನ ಮುಖದಲ್ಲಿ ಈ ಹಿಂದೆಂದೂ ಇರದ ಒಂದು ಶಾಂತಿಯಿತ್ತು. ಪ್ರತಿ ವಾರಾಂತ್ಯದಲ್ಲಿ ಅವನು ಆದಿಲ್ನ ಫ್ಲಾಟ್ಗೆ ಬರುತ್ತಿದ್ದ. ತಾಯಿಯೊಂದಿಗೆ ಸಮಯ ಕಳೆಯುತ್ತಿದ್ದ. ಅವರಿಗೆ ಬೇಕಾದ ಔಷಧಿಗಳನ್ನು ತಂದುಕೊಡುತ್ತಿದ್ದ. ಅವರ ಕೈಯನ್ನು ಹಿಡಿದು ಬಾಲ್ಕನಿಯಲ್ಲಿ ಗಂಟೆಗಟ್ಟಲೆ ಮಾತನಾಡುತ್ತಿದ್ದ. ತಾಯಿಯನ್ನು ಮರಳಿ ಕರೆದೊಯ್ಯಲು, ತನ್ನ ಜೀವನಕ್ಕೆ ಆಹ್ವಾನಿಸಲು ಅವನು ಪ್ರಯತ್ನಿಸಲಿಲ್ಲ. ಕಳೆದುಹೋದ ಪ್ರೀತಿಯನ್ನು ಮರಳಿ ಪಡೆಯುವ ಒಬ್ಬ ಮಗನ ಪಾತ್ರದಲ್ಲಿ ಅವನು ತೃಪ್ತನಾಗಿದ್ದ. ಜಮೀಲಾ ಫೌಂಡೇಶನ್ ಆಗಲೇ ಬಹಳವಾಗಿ ಬೆಳೆದಿತ್ತು. ಜಮೀಲಾ ಟೀಚರ್ನ ಮೇಲ್ವಿಚಾರಣೆಯಲ್ಲಿ ಹಲವಾರು ಕೂಸುಗಳಿಗೆ ಶಿಕ್ಷಣ ಸಹಾಯವೂ ದೊರಕಿತು. ಫೌಂಡೇಶನ್ನ ಕಾರ್ಯಕ್ರಮಗಳಲ್ಲಿ ಅವರು ಮುಖ್ಯ ಅತಿಥಿಯಾಗಿದ್ದರು. ಅವರ ಜೀವನಾನುಭವವು ಕೇಳುಗರಿಗೆ ಒಂದು ಪ್ರೇರಣೆಯಾಯಿತು. ಬೀದಿಯಲ್ಲಿ ತೊರೆಯಲ್ಪಟ್ಟ ಒಬ್ಬ ಸ್ತ್ರೀಯಿಂದ ಸಮಾಜಕ್ಕೆ ಬೆಳಕು ನೀಡುವ ಒಂದು ವ್ಯಕ್ತಿತ್ವವಾಗಿ ಅವರು ರೂಪಾಂತರಗೊಂಡಿದ್ದರು. ಒಂದು ರಂಜಾನ್ ದಿನ ಆದಿಲ್ನ ಮನೆಯು ಬಂಧುಗಳಿಂದ ಮತ್ತು ಸ್ನೇಹಿತರಿಂದ ತುಂಬಿತ್ತು. ಬಿರಿಯಾನಿಯ ಸುಗಂಧವು ವಾತಾವರಣದಲ್ಲಿ ತಂಗಿತ್ತು. ಮನೆಯ ಮಧ್ಯದಲ್ಲಿ ಒಕ್ಕಲಿಗೆ ಕುರ್ಚಿಯಲ್ಲಿ ಜಮೀಲಾ ಟೀಚರ್ ಕುಳಿತಿದ್ದರು. ಅವರ ಸುತ್ತಲೂ ರಿಯಾನ್ ಮತ್ತು ಆಯಿಷಾ ಆಟವಾಡುತ್ತಿದ್ದರು. ಒಂದು ಕಡೆ ಆದಿಲ್ ಅತಿಥಿಗಳೊಂದಿಗೆ ಮಾತನಾಡುತ್ತಿದ್ದ. ಇನ್ನೊಂದು ಕಡೆ ಅಡಿಗೆ ಮನೆಯಲ್ಲಿ ಫಾತಿಮಾಗೆ ಸಹಾಯ ಮಾಡಿದ ನಂತರ ರಿಜ್ವಾನ್ ಒಂದು ತಟ್ಟೆಯಲ್ಲಿ ಬಿರಿಯಾನಿಯನ್ನು ತಂದು ತಾಯಿಯ ಬಳಿಗೆ ಬಂದ. ಅಮ್ಮ, ಸ್ವಲ್ಪ ತಿನ್ನಿ, ಅವನು ಪ್ರೀತಿಯಿಂದ ಹೇಳಿದ. ಅವರು ನಗುಮುಖದಿಂದ ಅದನ್ನು ತೆಗೆದುಕೊಂಡರು. ಅವರ ಕಣ್ಣುಗಳು ಒಂದೇ ಸಮಯದಲ್ಲಿ ಆದಿಲ್ನನ್ನು, ರಿಜ್ವಾನ್ನನ್ನು ನೋಡಿದವು. ಒಂದು ಕಾಲದಲ್ಲಿ ತರಗತಿಯಲ್ಲಿ ತಾನು ಹೋಲಿಕೆ ಮಾಡಿದ್ದ ಇಬ್ಬರು ವಿದ್ಯಾರ್ಥಿಗಳು. ಒಬ್ಬನು ತನ್ನ ಪ್ರಿಯವಾದವನು, ಇನ್ನೊಬ್ಬನು ದ್ವೇಷಿಸಲ್ಪಟ್ಟವನು. ಇಂದು ಕಾಲವು ಆ ಸಮೀಕರಣಗಳನ್ನೆಲ್ಲ ತಿದ್ದಿತ್ತು. ಇಬ್ಬರೂ ತನಗೆ ಒಂದೇ ರೀತಿಯಾಗಿ ಪ್ರಿಯವಾದ ಮಕ್ಕಳಾಗಿದ್ದರು. ತನ್ನ ಜೀವನವು ಒಂದು ಪೂರ್ಣವೃತ್ತವನ್ನು ಚಿತ್ರಿಸಿದಂತೆ ಅವರಿಗೆ ಭಾಸವಾಯಿತು. ಹಣ ಮತ್ತು ಪ್ರತಿಷ್ಠೆಯಲ್ಲ, ಪ್ರೀತಿ, ಕ್ಷಮೆ ಮತ್ತು ಪರಸ್ಪರ ಆಸರೆಯಾಗಿರುವ ಸಂಬಂಧಗಳೇ ನಿಜವಾದ ಸಂಪತ್ತೆಂದು ಕಾಲವು ಅವರಿಗೆ ಕಲಿಸಿತ್ತು. ಆಕಾಶದಲ್ಲಿ ರಂಜಾನ್ನ ಚಂದ್ರನು ಪ್ರಕಾಶಿಸುತ್ತಿದ್ದ.
ಆ ಚಂದ್ರನ ಬೆಳಕಿನ ಶಾಂತಿಯಲ್ಲಿ, ಸ್ನೇಹಬಂಧಗಳ ಉಷ್ಣತೆಯಲ್ಲಿ ಆ ಕುಟುಂಬವು ಒಂದು ಹೊಸ ಜೀವನವನ್ನು ಆಚರಿಸುತ್ತಿತ್ತು.